श्रीगुरुभ्यो नमः। हरिः ओम्। जयति हरिरचिन्त्यः सर्वदेवैकवन्द्यः परमगुरुरभीष्टाभक्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेघचित्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजे नमसा पक्षे सपक्षे स्थितिः व्यावृत्तिश्च विपक्षतोऽथ विषये सत्तिर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणो हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि यस्य कामिनार्थान् प्रयच्छति सेवेतं जय योगीन्द्रं कामवाञ्छितं तदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ते गुरून् मम आपादमौलिपर्यन्तं गुरूणाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामो यम्बवरे स्वयमेव स्वपूजकं प्रभुप्रियाय योगीन्द्रं नौमि सज्ञानसिद्धये। ಶ್ರೀಗುರುಭ್ಯೋ ನಮಃ. ಯಾದವಾರ್ಯರು ರಚನೆ ಮಾಡಿರುವಂತಹ ವ್ಯಾಸಗದ್ಯದ ಕೊನೆಯ ಭಾಗದಲ್ಲಿದ್ದೇವೆ. ಇವತ್ತಿನ ದಿವಸ ಈ ವ್ಯಾಸಗದ್ಯದ ಸಮರ್ಪಣ. ವೇದವ್ಯಾಸದೇವರ ಇನ್ನಿಷ್ಟು ಗುಣಗಳು, ಯಾದವಾರ್ಯರು ತಾವು ಅನುಸಂಧಾನ ಮಾಡುವಂತಹ ಎಲ್ಲ ಅಂಶಗಳನ್ನು ಗುಣಗಳನ್ನು ಗ್ರಂಥದಲ್ಲಿ ದಾಖಲಿಸಿ ಇಟ್ಟು ಮುಂದೆ ಬರುವಂತಹ ಎಲ್ಲ ಸಜ್ಜನರಿಗೂ ಅನುಕೂಲವಾಗಲಿ, ಹೇಗೆ ವೇದವ್ಯಾಸದೇವರ ಉಪಾಸನೆಯನ್ನು ಮಾಡಬೇಕು ಅಂತನ್ನುವುದನ್ನು ಈ ಎಲ್ಲ ಭಗವದ್ ರೂಪಗಳ ಜೊತೆಗೆ ಅಭೇದ ಚಿಂತನ ಒಂದಾಗಿದ್ದರೆ ಶಾಸ್ತ್ರದಲ್ಲಿ ಭಗವಂತನನ್ನ ಕಾಣಲಿಕ್ಕೆ ಬೇಕಾದ ಸಾಧನೆಗಳೇನು, ಕಂಡಾಗ ಆಗುವ ಅಂಶಗಳೇನು, ಇವನ್ನೆಲ್ಲವನ್ನೂ ಕೂಡ ವೇದವ್ಯಾಸದೇವರಲ್ಲಿಯೇ ನಾವು ಕಾಣಬೇಕು ಅಂತ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಒಂದು ಮಾತು ನಮ್ಮಲ್ಲಿ ಅತ್ಯಂತ ಗಾಢವಾಗಿ ನಂಬಿರುವಂತಹ ಮಾತು. ಏನೇ ಒಂದು ಅಕ್ಷರ ಇದ್ದರೆ ಶಾಸ್ತ್ರ ಪ್ರಪಂಚದಲ್ಲಿ ವೇದವ್ಯಾಸದೇವರು ಹೇಳಿದ್ದೇ ಇರಬೇಕೆ ಹೊರತಾಗಿ ವೇದವ್ಯಾಸದೇವರು ಹೇಳದೇ ಇರುವಂತಹ ಒಂದು ಮಾತು ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸರ್ವಜ್ಞರಾದವರು ಭಗವದ್ ಅವತಾರಿಗಳಾಗಿರುವಂತಹ ವೇದವ್ಯಾಸದೇವರು ಹೇಳದೇ ಇರುವಂತಹದ್ದೆಲ್ಲಿದೆ? ಅನುಕ್ತಂ ಪಂಚಭಿರ್ವೇದೈಹಿ ನವಸ್ತ್ವಸ್ತಿ ಕುತಶ್ಚನ ಅಂತನ್ನೋ ಮಾತಿನ ದಾರ್ಢ್ಯ ಹೆಂಗಿದೆ ಅಂದರೆ, ಅಪೌರುಷೇಯವಾದ 4 ವೇದಗಳಾಗಿರಬಹುದು, ಮಹಾಭಾರತ ಆಗಿರಬಹುದು, ಇದು ತಿಳಿಸದೇ ಇರುವಂತಹ ಒಂದು ವಿಷಯವೂ ಇಲ್ಲವೇ ಇಲ್ಲ ಅಂತ ಹೇಳ್ತೀವಿ. ಶಾಸ್ತ್ರ ಪ್ರಪಂಚದಲ್ಲಿ ಅದು ತಿಳಿಸದೇ ಇರುವಂತಹ ಒಂದು ವಿಷಯವೂ ಇಲ್ಲ ಅಂತ ಅಷ್ಟು ದೃಢವಾದ ನಂಬಿಕೆಯಿಂದ ಹೇಳಿಕೊಟ್ಟಿದ್ದಾರೆ. ಅಂತಹ ವೇದವ್ಯಾಸದೇವರ ಗುಣಗಳನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿ ಹಾಗೂ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದ 7ನೇ ಸರ್ಗದಲ್ಲಿ ಹೇಳಿರುವಂತಹ ಮಾತುಗಳು, ದ್ವಾದಶ ಸ್ತೋತ್ರದಲ್ಲಿ ಬಂದಿರುವ ತಂತ್ರಸಾರ ಸಂಗ್ರಹದಲ್ಲಿ ಬಂದಿರುವ ಎಲ್ಲ ಮಾತುಗಳನ್ನು ಆರಿಸಿ ಆರಿಸಿ ತೆಗೆದು ಸಂಗ್ರಹ ಮಾಡಿ ಹೇಳ್ತಾ ಬರ್ತಿದ್ದಾರೆ. 75 ವಾಕ್ಯಗಳವರೆಗಿನ ವಿವರಣೆಯನ್ನು ನಿನ್ನೆಯವರೆಗೆ ಕೇಳಿದ್ದೇವೆ. ಇನ್ನು 25 ವಾಕ್ಯಗಳ ವಿವರಣೆಯನ್ನು ಕೇಳಿದರೆ ಇವತ್ತು ನಮ್ಮ ವ್ಯಾಸಗದ್ಯದ ಅನುವಾದ ಮುಕ್ತಾಯವಾಗ್ತದೆ. ವೇದವ್ಯಾಸದೇವರ ಪಾದಗಳಲ್ಲಿ ಅದರ ಸಮರ್ಪಣೆಯನ್ನು ಮಾಡುವುದು. ಸಮಸ್ತ ವೇದ ಉದ್ಗಿರಣ ಹೇತುಭೂತ ಶ್ರೀಮುಖಾಯ ನಮಃ. ಮತ್ತೊಂದು, ವೇದವ್ಯಾಸದೇವರ ಮುಖ ಹೇಗಿದೆ ಅಂತ ಚಿಂತನೆ ಮಾಡ್ತಾರೆ. ನಿನ್ನೆ ಕಿವಿ ಹೇಗಿತ್ತು ಅಂತ ಅನುಸಂಧಾನ ಮಾಡಿದರು. ಉಪಕರಣ ಮನುಷ್ಯ ಭಾಷಿತ ತುಳಸಿ ಮಂತ್ರಯತೀವ ಲಾಲಿತ ಅಂತ ವೇದವ್ಯಾಸದೇವರ ಕರ್ಣದಲ್ಲಿ
ಕಿವಿಗಳಲ್ಲಿ ತುಳಸಿ ಇತ್ತು. ಅದು ದೇವರ ಪೂಜೆಯನ್ನು ಮಾಡಿ ಆದ ಮೇಲೆ ಆ ತುಳಸಿಯನ್ನು ಧಾರಣೆ ಮಾಡಬೇಕಂತ ವಿಧಾನ. ಅವಳಿಗೂ ತುಳಸಿ ದೇವಿಗೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸುವಂತಹ ಪ್ರಸಂಗ ಬಂತಂತ. ಯಾಕೆ? ಜಲಜಾತ್ಯಾನಿ ಹರೆಯುರಿತ್ಯಲಂ, ಕಮಲ ಮೊದಲಾದ ಪುಷ್ಪಗಳು ಎಲ್ಲಾದರೂ ನನ್ನ ಸ್ಥಳವನ್ನು ಅಪಹರಿಸಿಬಿಟ್ರೆ ಏನು ಮಾಡಬೇಕು? ಯಾಕೆ ಅಂದರೆ ಭಗವಂತನ ಪಾದ ಇದು ತುಳಸಿಯ ಸ್ಥಳ ಇತ್ತು. ಎಷ್ಟು ಸೊಗಸಾಗಿದೆ ಅಂದರೆ ಭಾಗವತದಲ್ಲಿ ಹೇಳುವಾಗ ಪರೀಕ್ಷಿತ ಮಹಾರಾಜರು ಗಂಗಾ ತೀರಕ್ಕೆ ಬಂದ್ರಂತೆ. ಯಾಕೆ ಗಂಗೆಯಲ್ಲಿ ಏನಿತ್ತು ಅಂಥದ್ದು ಬರಲಿಕ್ಕೆ ಅಂದರೆ ಯಾವೈನ ಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿರೇಣ್ವಭ್ಯಧಿ ಕಾಂಬು ನೇತ್ರಿ ಪುನಾತ್ಯಶೇಷಾನುಭಯತ್ರ ಲೋಕಾನ್ ಕಸ್ತಾನ್ನ ಸೇವೇತ ಮರಿಷ್ಯಮಾಣ. ಆ ಗಂಗೆ ಹರಿದು ಬರುವಾಗ ಭಗವಂತನ ಪಾದದಿಂದ ಸುಮ್ಮನೆ ಬರಲಿಲ್ಲಂತ. ಯಾವೈನ ಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿರೇಣ್ವಭ್ಯಧಿ ಕಾಂಬು ನೇತ್ರಿ, ಕೃಷ್ಣನ ಪಾದಧೂಳಿಗಳನ್ನು ಜೊತೆಗೆ ತುಳಸಿಯ ಆ ಮಂಜರಿಗಳಿರ್ತಾವಲ್ಲ ಏರಿಸಿರುವಂತಹ ಕಾಲದಲ್ಲಿ, ಆ ಮಂಜರಿ ತುಳಸಿ ಭಗವಂತನ ಪಾದಧೂಳಿಗಳು ಎಲ್ಲವನ್ನ ಹೊತ್ತುಕೊಂಡು ಬಂದಿರುವಂತಹದ್ದಾಗಿದೆಯಂತೆ ಗಂಗೆ. ಕೇವಲ ಗಂಗಾ ಸ್ನಾನ ಮಾಡಬಾರದು, ಗಂಗಾ ಗಂಗಾ ಅಂತ ಚಿಂತನೆ ಮಾಡುವುದಲ್ಲ. ವಿಷ್ಣು ಪಾದೋದಕ ಅಂತ ಇಷ್ಟೇ ಅಲ್ಲ, ಆ ವಿಷ್ಣು ಪಾದೋದಕವೆನಿಸಿರುವಂತಹ ಗಂಗೆಯೇ ಹರಿದು ಬರುವಾಗ ಯಾವೈಲ ಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿರೇಣ್ವಭ್ಯಧಿ ಕಾಂಬು ನೇತ್ರಿ, ಭಗವಂತನ ಪಾದಕ್ಕೆ ಏರಿಸಿರುವ ತುಳಸಿಯ ದಳದ ಮಂಜರಿಗಳನ್ನು ಹೊತ್ತುಕೊಂಡು ಬಂದಿರುವಂತಹದ್ದಾಗಿದೆ. ಭಗವಂತನ ಪಾದಧೂಳಿಗಳನ್ನು ತನ್ನಲ್ಲಿ ತಂದದ್ದಾಗಿದೆ. ಅಂತಹ ಗಂಗಾ ನದಿಯ ತೀರಕ್ಕೆ ಯಾರು ತಾನೇ ಹೋಗುವುದಿಲ್ಲ ವಾಸ ಮಾಡಲಿಕ್ಕೆ ಅಂತ ಭಾಗವತದಲ್ಲಿ ಕೇಳಿದ್ದಾರೆ. ಹಾಗಾಗಿ ನನ್ನ ಸ್ಥಾನ ಭಗವಂತನ ಪಾದ, ಅದು ಯಾರಾದರೂ ಬೇರೆ ಪುಷ್ಪಗಳು ಅಪಹರಿಸಿಬಿಟ್ರೆ ಏನು ಅಂತ ಚಿಂತೆಯಿಂದ ಭಗವಂತನ ಕಿವಿಯಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾ ಇದೆ ಅಂತನ್ನುವ ಉತ್ಕೃಷ್ಟವಾದ ಅನುಸಂಧಾನವನ್ನು ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದ 7ನೇ ಸರ್ಗದಲ್ಲಿ ಮಾಡಿದ್ದಿದ್ರೆ ಅದನ್ನು ಯಾದವಾರ್ಯರು ತುಳಸಿ ಭಾಸಿತ ಕರ್ಣಾಯ ಅಂತನ್ನುವ ವಾಕ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಖ ಹೇಗಿದೆ? ಕರ್ಣ ಆಯಿತು, ಕಿವಿ ಆದಮೇಲೆ ಮುಖ ಹೇಗಿದೆ? ನಾವು ಸಹಜವಾಗಿ ಕಾವ್ಯದ ಭಾಷೆಯಲ್ಲಿ ಹೇಳುವುದಾದರೆ ಮುಖ ಹೇಗಿದೆ ಅಂದರೆ ಚಂದ್ರನಂತೆ ಇದೆ. ಮುಖ ಹೇಗಿದೆ ಅಂದರೆ ನಿಷ್ಕಳಂಕವಾದ ಚಂದ್ರನಂತೆ ಇದೆ ಅಂತ ಹೇಳ್ತೀವಿ. ಅವರ ಬಾಯಿ ಹೇಗಿದೆ, ಹಲ್ಲು ಹೇಗಿದೆ, ಕಿವಿ ಹೇಗಿದೆ ಅಂತ ಹೇಳಿದ್ರೆ ಒಂದೊಂದು ಹೂಗಳಿಗೆ ವರ್ಣನ ಮಾಡ್ತೀವಿ. ಕಣ್ಣು ಹೆಂಗದ, ಮೂಗು ಹೆಂಗದ ಅಂತ ತಿಳ್ಕೊಂಡು ಆಧ್ಯಾತ್ಮಿಕವಾಗಿ ಶಾಸ್ತ್ರೀಯವಾಗಿ ಅನುಸಂಧಾನವನ್ನ ಮಾಡುವಂತಹ ಕ್ರಮ ಏನು ಅಂತ ಕೇಳಿದ್ರೆ ಸಮಸ್ತ ವೇದ ಉದ್ಗಿರಣ ಹೇತುಭೂತ ಶ್ರೀಮುಖಾಯ ನಮಃ. ಆ ವೇದವ್ಯಾಸ ದೇವರ ಮುಖವನ್ನು ಹೇಗೆ ಚಿಂತಿಸಬೇಕು ಅಂದರೆ ಎಲ್ಲಾ ವೇದಗಳನ್ನು ಉಚ್ಚಾರಣೆ ಮಾಡುವಂತಹ ಮುಖವೆಂಬುದಾಗಿ ಚಿಂತನೆ ಮಾಡಬೇಕಂತ. ಅದಕ್ಕೆ ವೇದಗಳೆಷ್ಟಿವೆ? ವೇದಗಳನ್ನು ಹೇಳುವಾಗ ಅನಂತ ವೇದಗಳು ಅಂತ ವೇದ ತನ್ನನ್ನು ಪರಿಚಯ ಮಾಡಿಸಿಕೊಳ್ತಾ ಇದೆ. ನಾನೆಷ್ಟಿದ್ದೀನಿ? ಏನೋ ಒಂದು 10 ಮಂತ್ರ ಇದ್ದೀನಿ, 20 ಮಂತ್ರ ಇದ್ದೀನಿ, 1000 ಮಂತ್ರ ಇದ್ದೀನಿ ಅಂತಲ್ಲ. ವೇದವೇ ತನ್ನನ್ನು ಪರಿಚಯ ಮಾಡಿಸಿಕೊಳ್ಳುವಾಗ ಅನಂತ ವೈವೇದಾಹ, ಲೆಕ್ಕವಿಲ್ಲದಷ್ಟು ವೇದಗಳಿವೆ ಅಂತೆ, ಲೆಕ್ಕವಿಲ್ಲದಷ್ಟು ವೇದಗಳಿವೆ ಅಂತೆ. ಅನಂತವಾದ ವೇದಗಳೇನಿವೆಯಲ್ಲ ಆ ವೇದಗಳನ್ನ ತಮ್ಮ ಮುಖದಿಂದ ನಿರಂತರವಾಗಿ ಉಚ್ಚಾರಣೆ ಮಾಡುವಂಥವರು ಯಾರು ಅಂತಂದ್ರೆ ಭಗವಾನ್ ವೇದವ್ಯಾಸ ದೇವರು. ಸಮಸ್ತ ವೇದ ಉದ್ಗಿರಣ ಹೇತುಭೂತ ಶ್ರೀಮುಖಾಯ. ಆ ವೇದಗಳು ಬರಬೇಕಾದದ್ದು ಮುಖಕಮಲದಿಂದ. ಆದ್ರಿಂದ ಆ ಮುಖ ಎದಕ್ಕೆ ಕಾರಣವಾಗಿದೆ? ಸಕಲ ವೇದಗಳ ಉಚ್ಚಾರಣೆಗೆ ಕಾರಣವಾಗಿದೆ. ಗ್ರಂಥಕಾರರು ಯಾದವಾರ್ಯರು ಹೀಗೆ ನಮಗೆ ಅನುಸಂಧಾನವನ್ನ ಮಾಡಿಕೊಟ್ಟು ಏನು ಉಪಕಾರ ಮಾಡಿದ್ರೆ, ಈ ಗುಣವನ್ನು ಹೇಳಿ ಏನು ಅನುಕೂಲ ಆಯಿತು ಅಂದರೆ, ಎಲ್ಲೋ ಗಾಯತ್ರಿ ಜಪವನ್ನ ಮಾಡ್ತಿರುವಾಗ ಅಥವಾ ಸಂಧ್ಯಾವಂದನೆಯಲ್ಲಿ ಒಂದು ಮಾರ್ಜನ ಮಂತ್ರವನ್ನು ಇಟ್ಟುಕೊಂಡು ಆಪೋಹಿಷ್ಟ ಮಯೋಭವ ಅಂತ ಮಾರ್ಜನ ಮಾಡಿಕೊಳ್ತಾ ಇದ್ರೆ ಈ ಮಂತ್ರ ಎಲ್ಲಿಂದ ಬಂದದ್ದು ಅಂದರೆ ಭಗವಂತನ ಮುಖದಿಂದ ಹೊರಬಂದ ಮಂತ್ರ ಅಂತ ಅನುಸಂಧಾನ ಮಾಡಬೇಕಂತ. ಸಾಧ್ಯ ಈಗ ನಮಗೆಲ್ಲ ಇಷ್ಟೆಲ್ಲ ಅನುಸಂಧಾನ ಮಾಡ್ಲಿಕ್ಕೆ ಆಗ್ತದ? ಯಾವುದೇ ಒಂದು ಮಂತ್ರ ನಮಗೆ ಕಿವಿಗೆ ಬಿದ್ದರೆ, ವೇದ ಮಂತ್ರ ಕಿವಿಗೆ ಬಿದ್ದರೆ ಇದು ಎಲ್ಲಿಂದ ಬಂದದ್ದು? ಪ್ರಥಮ ಬಾರಿಗೆ ಭಗವಂತನ ಮುಖದಿಂದ ಹೊರಬಂದ ವೇದ ಅಂತ.
ಗಾಯತ್ರಿ ಮಂತ್ರವನ್ನು ಹೇಳ್ತಾ ಇದ್ರೆ ಪ್ರಥಮ ಬಾರಿಗೆ ಭಗವಂತನ ಮುಖದಿಂದ ಹೊರಬಂದದ್ದು. ದೇವರು ತನ್ನ ಮುಖದಿಂದ ಈ ಮಂತ್ರ ಅನ್ನಬೇಕು ಎನ್ನುವ ಸಂಕಲ್ಪ ಮಾಡಿದ್ನಲ್ಲ, ಅನುಗ್ರಹ ಮಾಡಿದ್ನಲ್ಲ ವೇದ ಮಂತ್ರದ ಮೇಲೆ, ಅಂಥ ಮುಖ ಇದು ಅಂತ ಸಮಸ್ತ ವೇದ ಉದ್ಗಿರಣ ಹೇತುಭೂತ ಶ್ರೀಮುಖಾಯ ನಮಃ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಮುಂದಿನ ಮಾತಿನಲ್ಲಿ ಅವನತ ಅಖಿಲ ಲೋಕ ಶೋಕ ಸಾಗರ ವಿಶೋಷಕ ಅತ್ಯುದಾರ ಮಂದಹಾಸಾಯ ನಮಃ ಅಂತ ಹೇಳ್ತಾರೆ. ದೇವರ ಸ್ಮೈಲ್ ಹೇಗಿದೆ, ಮಂದಹಾಸ. ಅದು ವ್ಯಾಸ ರೂಪದಲ್ಲೂ ಇರಬಹುದು, ರಾಮ ರೂಪದಲ್ಲೂ ಇರಬಹುದು, ಕೃಷ್ಣ ರೂಪದಲ್ಲೂ ಇರಬಹುದು. ಬೇಕಾದ ರೂಪದಲ್ಲಿದ್ದರೂ ಕೂಡ ದೇವರ ಮಂದಹಾಸಕ್ಕೆ ಒಂದೇ ಒಂದು ಫಲ, ಅಲ್ಲಿ ಬೇರೆ ಬೇರೆ ಅಂತಿಲ್ಲ. ರಾಮನಾದಾಗ ಮಂದಹಾಸ ಮಾಡಿದ್ರೆ ಒಂದು ಬೇರೆ ಫಲ, ಕೃಷ್ಣನಾದಾಗ ಮಂದಹಾಸ ಮಾಡಿದ್ರೆ ಮತ್ತೊಂದು ಫಲ ಅಂತ ಇಲ್ಲೇ ಇಲ್ಲ. ದೇವಹೂತಿಗೆ ತನ್ನ ಮಗನಾಗಿರುವಂತಹ ಕಪಿಲ ಉಪದೇಶ ಮಾಡುವಾಗ ಹೇಳಿರುವಂತಹ ಮಾತು, ಅದನ್ನು ತೆಗೆದುಕೊಂಡು ಬಂದು ಇಲ್ಲಿಟ್ಟಿದ್ದಾರೆ. ಹಾಸಂ ಹರೇರವನತಾಖಿಲ ತೀವ್ರ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯಯಾಸ್ಯ ಭೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಅಲ್ಲೇನು ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಗೆ ಭಗವಂತನ ಮಂದಹಾಸ ಹೇಗಿದೆ ಅಂತ ಹೇಳಿದ್ದಾರೋ ಹಾಗೆ ಹಾಸಂ ಹರೇ ಹೇ ಭಗವಂತನ ಮಂದಹಾಸವನ್ನು ಚಿಂತೆ ಮಾಡಬೇಕಂತ. ಅದಕ್ಕೆ ಪ್ರತಿಮಾಗಳಲ್ಲಿ ಮಂದಹಾಸಯುಕ್ತವಾದ ಪ್ರತಿಮಾ ಇದ್ದಿದ್ದಿಲ್ಲ ಅಂದ್ರೆ ಆ ಪ್ರತಿಮಾ ತಗೋಬಾರ್ದು ಅಂತ, ಪೂಜಾಕ್ಕೆ ಉಪಯೋಗಿಸಬಾರ್ದು ಅಂತ. ಉಗ್ರ ಆಗಿದ್ದ ವ್ಯಗ್ರ ಆಗಿದ್ದ ಅಂಥ ಪ್ರತಿಮಾಗಳಿದ್ರೆ ಅವನು ಯಾವುದೇ ಕಾರಣಕ್ಕೂ ಪೂಜಾಕ್ಕೆ ಉಪಯೋಗಿಸಬಾರ್ದು, ಮಂದಹಾಸ ಕೊಡಬೇಕು. ಆಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಮಾಡಿದಾಗ ಹೆಂಗಿದ್ದ ಕೃಷ್ಣ ಅಂದ್ರೆ ಮಂದಹಾಸ ಮೃದು ಸುಂದರಾದಂ, ಅಲ್ಲಿ ಕೃಷ್ಣನು ಮಂದಹಾಸಯುಕ್ತನಾದ ಕೃಷ್ಣನೇ ಇದ್ದಾನಂತ. ಹಾಗೆ ಇಲ್ಲಿ ಹೇಳಿದ್ರು ಅವನತ ಅಖಿಲ ಲೋಕ ಶೋಕ ಸಾಗರ ವಿಶೋಷಕ ಅತ್ಯುದಾರ ಮಂದಹಾಸಾಯ ನಮಃ. ಯಾರು ಭಗವಂತನಿಗೆ ಶರಣಾಗತರಾಗ್ತಾರೋ, ಸ್ವಾಮಿ ನಮಗಿನ್ ಬೇರೆ ದಾರಿ ಇಲ್ಲ, ಎಲ್ಲ ಆಗೋಯ್ತು, ಆ ಅಂಗಡಿ ಈ ಅಂಗಡಿ ಎಲ್ಲ ಅಂಗಡಿಗಳಿಗೆ ಹೋಗಿ ಎಲ್ಲ ಓಣ್ಯಾಗ ಅಡ್ಡಾಡಿ ಯಾವ ಅಂಗಡಿ ಯಾವ ಓಣಿನೂ ನಮಗೆ ಉಪಯೋಗ ಇಲ್ಲ ಅಂತ ಗೊತ್ತಾದ ಮೇಲೆ ಒಂದ ಓಣಿ ಒಂದ ಅಂಗಡಿ ಗೊತ್ತದ ನಿಮ್ಮಲ್ಲಿ ಬಂದೀವಿ ಅಂತ ಹೇಳಿ ಯಾರು ಶರಣಾಗತರಾಗಿರ್ತಾರೋ, ಅನ್ಯಥಾ ಶರಣಂ ನಾಸ್ತಿ ಅಂತ ಇದ್ದು ಬಂದಿರ್ತಾರೋ, ಅದಕ್ಕೆ ಅವನತ ಅಖಿಲ ಲೋಕ ಶೋಕ ಸಾಗರ ವಿಶೋಷಕ. ಆ ದುಃಖದ ಸಾಗರ, ಎಷ್ಟು ದುಃಖ ಇದೆ ಅಂದ್ರೆ ಸಾಗರವೇ ಆಗಿಬಿಟ್ಟದಂತ ನಮ್ಮ ದುಃಖ. ಎಷ್ಟಾಗಿದೆ ಅಂದ್ರೆ ಸಾಗರದಷ್ಟಾಗಿಬಿಟ್ಟದಂತ ದುಃಖ. ಅನ್ಸಂಗಿಲ್ಲ ನಾವು ಬರೀ ಹತ್ತೀವಿ ಅಂತ ಅನ್ಸಂಗಿಲ್ಲ. ಅದಕ್ಕೆ ಪ್ರಾಯಶಃ ವಿಜಯದಾಸರ ಮಾತಿರಬಹುದು ನೋಡು, ನೀ ಎಷ್ಟು ಸರ್ತಿ ಹುಟ್ಟಿ ಅಂತ ಒಂದು ದೃಷ್ಟಾಂತ ಹೇಳ್ತೀನಿ ಹಿಂಗೆ ಅಂದ್ರು, ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿ. ಎಷ್ಟು ಸರ್ತಿ ಹುಟ್ಟಿರ್ಬೋದ್ರಿ ಅಂತ ಹೇಳಿದ್ರೆ, ನೀ ತಾಯಿ ಹಾಲು ಕುಡಿದ್ರೊಳಗೆ ಜಾರಿ ಬಿದ್ದ ಹಾಲಿನ ಸಂಖ್ಯೆ ಹೇಳ್ತೀನಿ, ಸಪ್ತ ಸಾಗರ ಆಗ್ಯದ ಅಂತ ಹೇಳ್ತಾರ. ನೀ ಕುಡಿದಲ್ಲಪಿ ಬಾಯಿಂದ ಜಾರಿ ಬಿದ್ದ ಹಾಲು ಹನಿ 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 ಎಷ್ಟಾಗ್ಯದಂದ್ರೆ ಸಪ್ತ ಸಾಗರ ಎಷ್ಟಾಗ್ಯದಂತ. ಅಷ್ಟು ಸರ್ತಿ ಹುಟ್ಟಿ ಬಂದೀಯೋ, ಇನ್ನರ ಬಿಡ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡು ಅಂತ ಹೇಳಿದಂತ. ಹಂಗೆ ಅಷ್ಟು ದುಃಖ ಅದರಿ. ಅದಕ್ಕೆ ಅವನತ ಅಖಿಲ ಲೋಕ ಶೋಕ ಸಾಗರ, ಯಾರು ಭಗವಂತನಿಗೆ ತಲೆಬಾಗಿದ್ದಾರೋ ಅವರ ಶೋಕ ಸಾಗರವನ್ನ ವಿಶೋಷಕ ಒಣಗಿಸುವಂತಹ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಅತ್ಯುದಾರ ಮಂದಹಾಸಾಯ, ಆ ಭಗವಂತನ ಮಂದಹಾಸಕ್ಕೆ ಉಂಟು ಅಂತ. ಹಾಸಂ ಹರೇರವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣಮತ್ಯುದಾರಂ ಇದನ್ನ ಹೇಳಿದ್ರು. ಇದಾದ ಮೇಲೆ 78ನೇ ವಾಕ್ಯದಲ್ಲಿ ದೇವರು ಆ ಮುಗುಳ್ನಗೆ ನಕ್ಕಾಗ ಹಲ್ಲು ಕಾಣಿಸ್ತಾವಂತ. ಅಂದ್ರೆ ಎಷ್ಟು ಚಂದ ನಗಬೇಕು ಅಂತ ಕ್ರಮ ಹೇಳ್ಯಾರ್ರಿ. ಹಂಗೆ ಹುಚ್ಚುಚ್ಚರಾಗಿ ನಗಬೇಕು ಅಂತ ಕೆಲವರು ನಗ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಮುಗಿದು ಹೋತ್ರಿ. ಬೇಕಾದವ್ರಿಲ್ಲ, ಎಡಕ್ಕ ಬಲಕ್ಕ ಮೇಲೆ ಮುಂದ ಹಿಂದ ಅವ್ರಿಗೆ ನಗು ಬರದೇ ಇದ್ರು ಇವ್ರು ನಕ್ಕದ್ದು ನೋಡಿ ನಗಬೇಕು. ಅವ್ರು ಅಷ್ಟು ಚಂದ ನಗ್ತಿರ್ತಾರೆ ಕೆಲವರೆಲ್ಲ. ಹಂಗಾಗ್ಬಾರ್ದು, ಮಂದಹಾಸದಿಂದ ಇರಬೇಕು. ಅದಕ್ಕೆ ವೇದವ್ಯಾಸ ದೇವರು ಮಂದಹಾಸ ಮಾಡಿದಾಗ ಒಂಚೂರು ಲೈಟಾಗಿ ಹಲ್ಲುಗಳು ಕಾಣಿಸ್ಲಿಕ್ಕೆ ಶುರು ಮಾಡಿದ್ರು ಅಂತ. ಅದು ಹೆಂಗಿದ್ರು, ಅರುಣ ಓಷ್ಠ ರೋಚಿಷ ಅರುಣೀಕೃತ ಸಿತದಂತ ಪಂತಯೇ ನಮಃ. ಹಲ್ಲು ಬೆಳ್ಳಗವ ಅಂತ. ಯಾರ್ದು? ವೇದವ್ಯಾಸ ದೇವರು ಹಲ್ಲು ಬೆಳ್ಳಗವ. ಹಲ್ಲು ಆ್ಯಕ್ಚುಲಿ ಬೆಳ್ಳಗಿರ್ಬೇಕು ಅಂದ್ರೆ ಸ್ವಲ್ಪ ಹಳದಿ ಇರ್ಬೇಕ್ರಿ, ಅವು ಎಲ್ಲೋ ಇರ್ಬೇಕು, ಪೂರ್ಣ ಬೆಳಗಿರಬಾರ್ದ್ರಿ. ಪೂರ್ಣ ಹಲ್ಲು ಬೆಳ್ಳಗಿದ್ರೆ ಏನೋ ಒಳಗೆ ಕಡಿಮೆ ಅಂತ ಅನ್ಸೋದಕ್ಕೆ
ದಂತಶಾಸ್ತ್ರದ ಪ್ರಕಾರ ಹಲ್ಲು ಹೆಂಗಿರ್ಬೇಕು ಅಂದ್ರೆ ಬೆಳಗಿರ್ಬೇಕು ಅಂತಲ್ಲ. ಇವು ಪಾಪ ಬೆಳಗ್ಗೆದ್ದು ಬ್ರಷ್ ಹಿಡ್ಕೊಂಡು ನಿಂತಿರ್ತವ್ರಿಗೆ ಹೇಳ್ತೀನಿ ಎಲ್ಲರ ಆ ಹಲ್ಲು ತಿಕ್ಕಿ 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 ಬೆಳ್ಳಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ದಯಮಾಡಿ ಯಾರು ಬೆಳ್ಳಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರು ಹೆಂಗವ ಹಂಗ ಬಿಟ್ಬಿಡ್ರಿ. ಸ್ವಚ್ಛ ಇಟ್ಕೊಳ್ರಿ. ಸ್ವಚ್ಛ ಇಟ್ಕೊಳ್ಳೋದಕ್ಕೂ ಬೆಳ್ಳಗೆ ಇಟ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಅದ ರೀ. ಅದಕ್ಕೆ ವೇದವ್ಯಾಸ ದೇವರ ಹಲ್ಲು ಶುಭ್ರವಾದ ಹಲ್ಲುಗಳವು. ಶುಭ್ರವಾದ ಹಲ್ಲುಗಳು ಅದು ಇದು ಹಲವಾರು ತಮಾಷೆ ಮಾಡ್ತಾರೆ. ಶುಭ್ರ ಹಲ್ಲು ಅಂತ ಹೇಳೋದು ಬಿಟ್ಬಿಟ್ಟು ಅದು ಕೆಂಪಾದ ಹಲ್ಲು ಅಂತ ಹೇಳ್ಯಾರ. ಏನ್ರಿ ಹಲ್ಲು ಕೆಂಪಾಗ್ಯಾವೇನೋ ಅಂತ ಕೇಳಿದ್ರೆ ಹೆಂಗದ? ಅರುಣ ಓಷ್ಟ ರೋಚಿಷ ಅರುಣೀಕೃತ ಸಿತದಂತ ಬಂತಯ್ಯ ಅಂತ. ತುಟಿಗಳೆರಡು ಕೆಂಪವಂತ ವೇದವ್ಯಾಸ ದೇವರು. ಕೆಂಪಾದ ತುಟಿಗಳ ಮಧ್ಯದಲ್ಲಿ ಹಿಂಗ ಬಾಯಿ ತೆರೆದು ಸ್ಮೈಲ್ ಮಾಡಿದಾಗ ಮಂದಹಾಸ ಕೊಟ್ಟಾಗ ಆ ತುಟಿಯ ಕಾಂತಿ ಹಲ್ಲುಗಳ ಮೇಲೆ ಬಿದ್ದು ಹಲ್ಲುಗಳು ಕೆಂಪಾಗಿ ಕಾಣಿಸ್ತಾ ಇವೆ ಅಂತ ಹೇಳಿದ್ದಾರೆ. ಏನ್ ಚಂದ ಆದ್ರು ನನಗೆಲ್ಲ ಅದಕ್ಕೆ ನಗೋ ಕಾಲಕ್ಕೆ ಅಷ್ಟು ಚಂದ ನಗಬೇಕು ಅಂತ ಹೇಳಿದ್ರು. ಮಧ್ವಜಯದಲ್ಲಿದೆ 7ನೇ ಸರ್ಗದ 39ನೇ ಶ್ಲೋಕದಲ್ಲಿ ಹೇಳುವಾಗ ಅರುಣಾಶ್ಮದರಾಂತರೋಲ್ಲಸನ್ನವ ಮುಕ್ತ ವಲಿಮಸ್ಯ ಲಜ್ಜಗೆ ಹಸತ ಸಿದತಂತ ಸಂತತಿ ಪರಮಶ್ರೀ ರಣೋಷ್ಟರೋಜಿಷಃ. ಅದೇ ಶ್ಲೋಕವನ್ನೇ ಸಂಕ್ಷೇಪದಲ್ಲಿ ಸಂಗ್ರಹ ಮಾಡಿ ಹೇಳ್ತಾರೆ. ಏನಾತು? ಅರುಣಾಶ್ಮದರಾಂತರೋಲ್ಲಸನ್ ಅವಮುಕ್ತ ವಲಿಮಸ್ಯ ಲಜ್ಜಯೇತ್. ಕೆಂಪು ಮಣಿಗಳು, ಪದ್ಮರಾಗ ಮಣಿಗಳ ಮೇಲೆ ಕೆಂಪು ಮಣಿಗಳು, ಆ ಮಣಿಗಳ ಮಧ್ಯದಲ್ಲಿ ಹೊಸದಾಗಿ ಬಂದ ಮುತ್ತುಗಳನ್ನು ಜೋಡಿಸಿ ಇಟ್ಟಾಗ ಹೆಂಗೆ ಕಾಣಿಸ್ಬೇಕು ಹಂಗೆ ಕಾಣಿಸ್ತಾ ಇವೆ ಅಂತೆ. ಮೇಲಿನ ತುಟಿ ಕೆಳಗಿನ ತುಟಿಗಳೆರಡೂ ಕೆಂಪು ಕೆಂಪು ಮಣಿಗಳು, ಅದರ ಮಧ್ಯದಲ್ಲಿ ಹಲ್ಲುಗಳು ಬೆಳ್ಳಗಿವೆ ಅಂದ್ರೆ ಮುತ್ತುಗಳನ್ನು ಜೋಡಿಸಿದಂತೆ ಇರುವಂತಹದ್ದು. ಆ ನಗುವಾಗ ತುಟಿಯ ಕೆಂಪು ಛಾಯ ಹಲ್ಲುಗಳ ಮೇಲೂ ಬೀಳುವಂತಹದ್ದಾಗಿ ಹಲ್ಲುಗಳು ಕೆಂಪಾಗಿವೆ ಏನೋ ಅನ್ನುವಂತಹ ಸ್ಮರಣೆಯನ್ನು ತಂದುಕೊಡ್ತಾವಂತೆ. ಅರುಣ ಓಷ್ಟ ಅರುಣೀಕೃತ ಸಿತದಂತ ಪಂತಯೇ ನಮಃ. ಇದೆಲ್ಲ ಶಾಸ್ತ್ರವನ್ನ 10 ಬಾರಿ 100 ಬಾರಿ ಓದಿದ್ರೆ ಮಾತ್ರ ಅನುಸಂಧಾನ ಮಾಡ್ಲಿಕ್ಕಾಗ್ತದೆ. ಸುಮ್ಮನೆ ಏನೋ ಪ್ರವಚನದಲ್ಲಿ 1 ತಾಸು ಕೇಳಿದ್ವಿ ಆತ್ ಬಿಡ್ರಿ ಇವತ್ತಿನಂತೂ ಮುಗಿತ, ನಾಳೆಗೆ ನಿನ್ನಂತ ಹಿಂಗ ಶುರುವಾದ್ರೆ ಏನ್ ಮಾಡಿಕೊಳ್ಳಿಲ್ಲ. 100 ಬಾರಿ ಅದರೊಳಗೆ ಕೂತಿದ್ರೆ ಮಾತ್ರ ಅದು ಅರ್ಥ ಆಗೋದು. ಅದರ ಮುಂದೆ 79ನೇ ವಾಕ್ಯದಲ್ಲಿ ಹೇಳುವಾಗ ಕಂಠ ಹೇಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರ ಕಂಠ ಹೇಗಿದೆ ಅಂತ. ಅದಕ್ಕೆ ಕಂಬುವತ್ ರೇಖಾತ್ರಯ ಉಪೇತ ಬ್ರಹ್ಮ ಅಧಿಷ್ಠಿತ ಕೌಸುಭ ರತ್ನ ಉದ್ಭಾಸಿತ ಕಂಠಾಯ ನಮಃ. ಅದು ಶಂಖದಂತೆ ಇದೆಯಂತೆ ಕಂಠ, ಅಷ್ಟು ಚಂದದ ಶಂಖ. ಅದಕ್ಕೆ ಕಂಬುವತ ಶಂಖದಂತೆ ಹೊಳೆಯುವಂತಹ ರೇಖಾತ್ರಯ ಉಪೇತ 3 ಗೆರೆಗಳಿಂದ ಕೂಡಿರುವಂತಹದ್ದಾಗಿದೆ. ಅಂದ್ರೆ ಕಂಠ ಎದ್ರೆ ಕಾಣಿಸ್ಬೇಕ್ರಿ 3 ಗೆರೆ ಕೆಳಗಿನೂ. ಕೆಲವರು ಕುತ್ತಿಗೆ ಸಿಕ್ಕೊಂಡ್ಬಿಟ್ಟಿರ್ತಾರೆ ಒಳಗೆ. ಎದಕ್ಕೆ ಸಿಕ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ದೇಹದಲ್ಲಿ ಸಿಕ್ಕೊಂಡ್ಬಿಟ್ಟಿರ್ತದೆ, ಅದು ಕುತ್ತಿಗೆ ಬಿಡಿಸ್ಲಿಕ್ಕೆ ಬರ್ತಿರೋದಿಲ್ಲ. ಈ ಚೈನೀಸ್ ಒಳಗೆಲ್ಲ ಕೆಲವು ಯುದ್ಧಕ್ಕೆ ಬಂದಿರ್ತಾವ್ರಿ ಇಂತಿಂತವ್ರಿಂದ ಅವು ಪೂರ್ಣ ಹಿಂಗೆ ಸಿಕ್ಕೊಂಡ್ಬಿಟ್ಟಿರ್ತಾವ ಒಳಗೆ. ಹಂಗಿರಬಾರ್ದು ಕಂಠ ಕಾಣಿಸ್ಬೇಕು ಕುತ್ತಿಗೆ ಅಂತ. ಇಲ್ಲ ಹೇಳ್ಬೇಕು ಬೇಡ, ಡಿಕ್ಷನರಿ ಒಳಗೆ ಶಬ್ದದ ಇಲ್ಲೋ ಕುತ್ತಿಗೆ. ಡಿಕ್ಷನರಿ ಒಳಗೆ ಕುತ್ತಿಗೆ ಶಬ್ದ ಇದ್ರೆ ತೋರಿಸ್ಲಿಕ್ಕೆ ಇರ್ಬೇಕ್ರಿ ಅದು. ಇದು ಫುಲ್ ಜಾಯಿಂಟ್ ಹಾಕಿದ್ರೆ ಕುತ್ತಿಗೆ ಅಂತ ಎಲ್ಲಿ ತೋರಿಸ್ಬೇಕು, ತಲೆ ಅಂತ ಇಷ್ಟ ತೋರಿಸ್ಬೇಕಾಗ್ತದೆ ಆಮೇಲೆ ನಮ್ದು. ಅದಕ್ಕೆ ಹಂಗಿರಬಾರ್ದು, ಸ್ವಲ್ಪ ಚಂದ ಇರಬೇಕು. ಅದಕ್ಕೆ ಕಂಠದ ಮೇಲೆ 3 ರೇಖೆಗಳು ಬೇರೆ ಇವೆ ಅಂತೆ. ಕಂಬುವತ ರೇಖಾತ್ರಯ ಉಪೇತ ಬ್ರಹ್ಮ ಅಧಿಷ್ಠಿತ ಕೌಸ್ತುಭರತ್ನ ಉದ್ಭಾಸಿತ ಕಂಠಾಯ ನಮಃ. ವೇದವ್ಯಾಸದೇವರು ಕಂಠಕ್ಕೆ ಕೌಸ್ತುಭ ಮಣಿಯನ್ನು ಹಾಕೊಂಡಿದ್ದಾರಂತೆ. ಕೌಸ್ತುಭರತ್ನವನ್ನ ಹಾರವನ್ನಾಗಿ ಹಾಕೊಂಡಿದ್ದಾರಂತೆ. ಯಾಕೆ ಬಂತಿದು, ಏನ್ ಸಂಬಂಧ ಅಂತ ಕೇಳಿದ್ರೆ ಅದಕ್ಕೆ ತಿಳಿಸಿಕೊಡ್ತಾರೆ. 2 ಶ್ಲೋಕಗಳಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ. ಸತತಂ ಗಲತಾ ಸ್ವತಶ್ರುತಿ ತ್ರಿತಯೇ ನೈವ ನಿಕಾಮವಂಕಿತಃ ಸುವಿಡಂಬಿತ ಕಂಬುರೀಕ್ಷತೆ ವರರೇಖಾತ್ರಯವಾನ್ ಗುರೋರ್ಗಲಃ. ಯಾವಾಗಲೂ ವೇದಗಳನ್ನು ಉಚ್ಚಾರಣೆ ಮಾಡ್ತಿರ್ತಾರಲ್ಲ, ಎಷ್ಟು ಚಂದ ಅನುಸಂಧಾನ. ಅದೇನು 3 ಗೆರೆಗಳು ಬಿದ್ದಾವ 3 ಗೆರೆಗಳು ಬಿದ್ದಾವ ಅಂತ ಯಾಕಂತೀರಿ ಅಂದ್ರೆ ಸದಾ 3 ವೇದಗಳನ್ನು ಉಚ್ಚಾರಣೆ ಮಾಡಿದ್ದಕ್ಕೆ ಒಂದೊಂದು ರೇಖೆಗಳಲ್ಲಿ ಒಂದೊಂದು ವೇದಗಳ ಅನುಸಂಧಾನ ಮಾಡ್ಬೇಕಂತ. ಸತತಂ ಗಲತಾ ಸ್ವತಶ್ರುತಿ ಕೃತಯೇ ದೈವ ನಿಕಾಮವಂಕಿತಃ. 3 ವೇದಗಳು ವೇದವ್ಯಾಸ ದೇವರ ಮುಖದಿಂದ ಹೊರಬರ್ತಿರುವಾಗ ನಾವು ವ್ಯಾಸರ ಮುಖದಿಂದ ಬಂದಿದ್ದೇವೆ ಅಂತ ಗೊತ್ತಾಗ್ಲಿಕ್ಕೆ ಕಂಠದ ಮೇಲೆ 3 ರೇಖೆಗಳು ಕೂತ್ಕೊಂಡಿದ್ದಾವಂತೆ. ಶಂಖಕ್ಕೆ 3 ರೇಖೆಗಳಿದ್ದಂತೆ. ಮುಂದೆ ನೋಡ್ರಿ ಹೆಂಗಾಗಿದೆ. ಸುವಿಡಂಬಿತ ಕಂಬುರೀಕ್ಷತೆ. ಶಂಖ ಏನೋ ಅಂತ ಅನಿಸ್ಬೇಕಂತೆ, ಅಷ್ಟು ಚಂದಾದ ನಾದ ಬರುವಂತಹದ್ದಾಗಿದೆ. ಇದು ಗುರೋರ್ ಗಲಹ ವೇದವ್ಯಾಸ ದೇವರ ಕಂಠ ಅಂತ ಹೇಳಿದ್ರು. ಅದರ ಮೇಲೆ ಅದಕ್ಕೆ
ಇದನ್ನ ಹಾಕೊಂಡ್ರಂತ ಕೌಸ್ತುಭಮಣಿಯನ್ನು. ಅದೇನು ಸಂಬಂಧ ರೀ? ಕೌಸ್ತುಭಮಣಿಯನ್ನು ಯಾಕೆ ಹಾಕೋಬೇಕು ಇದಕ್ಕೆ? ನಾರಾಯಣ ಪಂಡಿತಾಚಾರ ಅನುಸಂಧಾನ. ಮೂಲ ರೂಪದಲ್ಲಿ ನಾರಾಯಣ ಕೌಸ್ತುಭಮಣಿ ಹಾಕೊಂಡಾನ, ಒಪ್ಪುವಂತಹ ಮಾತು. ಯಾಕಂದ್ರೆ ಎಲ್ಲ ಆಭರಣಗಳು. ವೇದವ್ಯಾಸ ದೇವರು ಋಷಿಗಳಾಗಿ ತುಳಸಿ ಮಣಿ ಹಾಕೊಂಡಾರ, ಕಮಲಾಕ್ಷ ಮಣಿ ಹಾಕೊಂಡಾರ, ಹೂ ಅನ್ಬಹುದು. ಅಥವಾ ಹಸಿ ತುಳಸಿ ಮಾಲೆ ಹಾಕೊಂಡಾರ ಅಂದ್ರೆ ಹೂ ಅನ್ಬಹುದು. ಈ ಮಣಿ ಎಲ್ಲಿಂದ ಬಂತು ಅಂತ ಅದಕ್ಕೊಂದು ಶ್ಲೋಕ ಅನುಸಂಧಾನ. ಏನು ಕೌಸ್ತುಭ ಮಣಿ ಹೆಂಗ್ ಬಂತು ಅಂದ್ರೆ, ಒಂದ್ ದಿವಸ ಬ್ರಹ್ಮದೇವರು ಬಂದಿದ್ರಂತೆ. ಬ್ರಹ್ಮದೇವರು ಬಂದು, ವೇದವ್ಯಾಸ ದೇವರೇ, ನಿಮ್ಮಿಂದ ನಾವೆಲ್ಲ ದೇವತೆಗಳು ಉಪಕೃತರಾಗಿದ್ದೀವಿ, ಆದ್ದರಿಂದ ನಿಮಗೊಂದೇನಾದ್ರೂ ಬಹುಮಾನವನ್ನ, ಉಡುಗೊರೆಯನ್ನು ಕೊಡಬೇಕು ಅಂತ ಇಟ್ಟುಕೊಂಡಿದ್ದೇವೆ, ಇದೋ ತಗೊಳ್ರಿ ಅಂತ ಹೇಳಿ ಆ ಕೌಸ್ತುಭಮಣಿಯನ್ನ ಬ್ರಹ್ಮದೇವರು ತಂದು ಕೊಟ್ರಂತೆ. ಇದನ್ನು ಅನುಸಂಧಾನ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯ. ಅಸಮೇನಧಿಕೆ ಸುಸಾಧಿತೆ, ಅಸಮೇನಧಿಕೆ ಸುಸಾಧಿತೆ ನಿಜತಾತೆ ರವಿರಾಶಿಧೀಧಿತಿ ಪ್ರದದೌ ಸ ತ್ರಿಜಗಜ್ಜಯಧ್ವಜಂ ವಿಧಿರೇ ತದ್ಗಲ ಸಂಗಿಭೂಷಣಂ. ಎದಕ್ಕೆ ಕೊಟ್ಟರು, ಏನಂತ ಉಪಕಾರ ಮಾಡಿದ್ದಾರೆ ಅಂದ್ರೆ, ಅದಕ್ಕೆ ತೆಳಗೆ ಭಾವಪ್ರಕಾಶಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರು ವ್ಯಾಖ್ಯಾನ ಮಾಡುವಾಗ, ನಾಸ್ತಿ ನಾರಾಯಣ ಸಮಮಿತಿ ಪತ್ರಾಲಂಬನ ಶ್ಲೋಕೋ ಬ್ರಹ್ಮ ಸದಸಿ ಅಂತ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ ವಿಷಯ. ಏನಾಯಿತು ಅಂದ್ರೆ, ಎಲ್ಲ ಜ್ಞಾನಿಗಳು ಸೇರಿಕೊಂಡಿರುವಾಗ ವೇದವ್ಯಾಸ ದೇವರು ಆ ಸಭೆಯಲ್ಲಿ ಕೂತಿದ್ದಾರೆ. ವಾದ ಆಯಿತಂತೆ. ಏನ್ ವಾದ ಆಯಿತು ಅಂದ್ರೆ, ಒಬ್ಬೊಬ್ಬರು ಒಂದೊಂದು ಪೂರ್ವ ಪಕ್ಷವನ್ನು ಮುಂದಿಟ್ರಂತೆ. ಬ್ರಹ್ಮದೇವರೇ ಸರ್ವೋತ್ತಮ ಅಂತ ಹೇಳುವ ಒಂದು ಪಕ್ಷ ಬಂತಂತೆ, ರುದ್ರದೇವರ ಸರ್ವೋತ್ತಮ ಅಂತ ಹೇಳುವ ಮತ್ತೊಂದು ಪಕ್ಷ ಬಂತು. ಗಣಪತಿ, ಸೂರ್ಯ, ಚಂದ್ರ ಅವರವರ ಅನುಯಾಯಿಗಳು ತಮ್ಮ ತಮ್ಮ ದೇವತೆಗಳನ್ನೇ ಸರ್ವೋತ್ತಮರು ಅಂತ ಹೇಳಿ ವಾದವನ್ನ ಮಂಡಿಸಿದಾಗ, ವೇದವ್ಯಾಸ ದೇವರು ಅವರ ಎಲ್ಲರ ವಾದಗಳನ್ನು ನಿರಾಕರಣೆ ಮಾಡಿ ಯುಕ್ತಿಯುಕ್ತವಾಗಿ ಬ್ರಹ್ಮಸೂತ್ರಗಳಿಂದ ನಿರಾಕರಣೆಯನ್ನ ಮಾಡಿಕೊಟ್ಟು ಒಂದು ಸ್ಥಾಪನೆ ಮಾಡಿದ್ರಂತ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ಬ್ರಹ್ಮಸಭೆಯಲ್ಲಿ ನಡೆದಿರುವ ಘಟನೆ ಅಂತ ಬರೆದಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಬ್ರಹ್ಮ ಸರಸಿ ಪತ್ರಾಲಂಬ ಶ್ಲೋಕ, ಅದರ ಪತ್ರದಲ್ಲಿ ದಾಖಲಿಸಿದ್ರಂತ. ಅಂದ್ರೆ ಆ ದೇವತೆಗಳೆಲ್ಲರೂ ಕೂಡ ವೇದವ್ಯಾಸ ದೇವರ ಮುಖದಿಂದ ಏನ್ ಕೇಳಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡಿದ್ರು, ಭಗವಂತನ ಸರ್ವೋತ್ತಮತ್ವವನ್ನು ಕೇಳಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡಿದ್ರು. ಎಲ್ಲ ದೇವತೆಗಳಿಗೆ ಗೊತ್ತು ನಾವು ಯಾರೂ ಸರ್ವೋತ್ತಮರಲ್ಲ ಅಂತ. ಪೂರ್ವ ಪಕ್ಷವನ್ನ ಮಾಡದ ಹೊರತು ಸಿದ್ಧಾಂತವನ್ನ ಮಂಡಿಸ್ಲಿಕ್ಕೆ ಬರೋದಿಲ್ಲ. ಪೂರ್ವ ಪಕ್ಷವನ್ನ ಮಾಡಿದಾಗ ಮಾತ್ರ ಸಿದ್ಧಾಂತವನ್ನ ಮಂಡಿಸ್ಲಿಕ್ಕೆ ಬರ್ತದೆ. ಆದ್ದರಿಂದ ಪೂರ್ವ ಪಕ್ಷವನ್ನ ಮಾಡಿದರು. ಪೂರ್ವ ಪಕ್ಷ ಮಾಡಿದ್ದಕ್ಕೆ ವೇದವ್ಯಾಸ ದೇವರು ಸಿದ್ಧಾಂತವನ್ನು ಹೇಳಿದರು. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ಇವತ್ತು ನಾರಾಯಣನಿಗೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಅಸಮೇನಧಿಕೆ ಸುಸಾವಿತೆ ನಿಜತಾತೆ ರವಿರಾಶಿ ದೀದಿತಿ. ಭಗವಂತನಿಗೆ ಸಮಾನನಾದವನು ವರ್ತಮಾನ ಕಾಲದಲ್ಲಿ ಇಲ್ಲ ಅಂತಿಷ್ಟೇ ಅಲ್ಲ, ಭೂತಕಾಲದಲ್ಲೂ ಯಾರೂ ಅಂಥವನಿಗೆ ಸಮಾನನಾದವನಾಗೋಗಿಲ್ಲ. ಇವತ್ತಿರ್ಲಿಕ್ಕಿಲ್ರಿ ಆಚಾರ, ಹಿಂದಾಗ ಹೋಗ್ಬಿಟ್ಟಿದ್ರೆ ಕೆಲವು ವಿದ್ವಾಂಸರ ಬಗ್ಗೆ, ಋಷಿಗಳ ಬಗ್ಗೆ, ಸೈಂಟಿಸ್ಟ್ಗಳ ಬಗ್ಗೆ ಮಾತಾಡುವಾಗ ಇವತ್ತಿರ್ಲಿಕ್ಕಿಲ್ಲ, ಹಿಂದೆ ಎಂತಿಂಥವರಿದ್ರು ಅಂತ ಉದ್ಗಾರ ತೆಗೆದದ್ದುಂಟು. ಹಿಂದೆ ಎಂತಿಂಥ ವಿದ್ವಾಂಸರಿದ್ರು, ಇವತ್ತೇನ ಆ ವಿದ್ವಾಂಸರ ಬಗ್ಗೆ ಮಾತಾಡ್ತೀರಿ ಅಂತ ಹೇಳಬಹುದು. ಅಥವಾ ಇನ್ನೂ ಮುಂದೆ ಬರಬಹುದು. ಬಹುರತ್ನ ವಸುಂಧರ ಇದ್ದದ್ರಿಂದ ಇವತ್ತೇ ಮುಗಿತು ಅಂತೇನಿಲ್ಲ, ಇನ್ನೂ ನಾಳೆ ಬೇಕಾದಷ್ಟು ಉತ್ತಮರು ಬರಬಹುದು ಅಂತ ಹೇಳಬಹುದು. ಭಗವಂತನ ವಿಷಯದಲ್ಲಿ ಹಿಂದೆ ಭಗವಂತನಿಗೆ ಸಮಾನನಾದವನು ಇಂದು ಮುಂದು ಯಾರೂ ಇಲ್ಲ ಅಂತನ್ನುವುದನ್ನು ಸಮರ್ಥನೆ ಮಾಡಿ ತೋರಿಸಿದ್ರು. ಅಲ್ಲೊಂದು ಮಾತದ್ರಿ, ಏತೇನ ಸತ್ಯವಾಕ್ಯೇನ ಅಂತ ತಿಳ್ಕೊಂಡು. ಏನ್ ಸತ್ಯವಾಕ್ಯ ಅಂದ್ರೆ, ಇದು ಒಂದು ಸತ್ಯವಾಕ್ಯ, ಉಳಿದೆಲ್ಲ ಸುಳ್ಳು ವಾಕ್ಯ. ನಮ್ಮಲ್ಲಿ ಪಂಡಿತರಿದ್ದಾರೆ ಅಂಥವ್ರು. ಏತೇನ ಸತ್ಯವಾಕ್ಯೇನ, ಇದೊಂದು ಸತ್ಯವಾಕ್ಯ, ಉಳಿದದ್ದೆಲ್ಲ ಸುಳ್ಳು ವಾಕ್ಯ. ಸರಿ ಹೇಳಿಕೆ ಯಾರು ಹೇಳ್ಬೇಕಿರಲಿಲ್ಲ. ಶ್ರೀಮದಾಚಾರ್ಯರು ತಲವಕಾರ ಉಪನಿಷತ್ತಿನಲ್ಲಿ ಸತ್ಯ ಶಬ್ದಾರ್ಥವನ್ನು ಬರೀತಾರೆ. ಸತ್ಯ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ಬರೀತಾರೆ. ಸತ್ಯವಾಕ್ಯ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದಿಂದ ನಿರ್ಣಯಿಸಲ್ಪಟ್ಟ ವಾಕ್ಯ. 564 ಸೂತ್ರಗಳನ್ನು ಹೇಳಿ ವೇದವ್ಯಾಸ ದೇವರು ಏನ್ ನಿರ್ಣಯಿಸಿಕೊಟ್ರು ಅಂದ್ರೆ, ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥ ಸಾಧಯಾಮ್ಯಹಂ. ಇದಾದದ್ದರಿಂದ ಎಲ್ಲಾ ದೇವತೆಗಳು ವೇದವ್ಯಾಸ ದೇವರಿಗೆ ಉಪಕಾರ ಪಡೆದ್ಬಿಟ್ರು. ಅದಕ್ಕೆ ವೇದವ್ಯಾಸ ದೇವರು ಏನ್ ಕೊಡ್ಬೇಕು ನಾವು ಅಂತ ಹೇಳಿದಾಗ, ಆ ಕೌಸ್ತುಭಮಣಿಯನ್ನು ತಂದು ವೇದವ್ಯಾಸ ದೇವರ ಕಂಠದಲ್ಲಿ ಅದನ್ನು ಹಾಕಿದ್ದಾರೆ. ಅಸಮೇ ನದಿಕೆ ಸುಸಾದಿತೆ ನಿಜತಾತೆ ರವಿರಾಶಿ ದೀದಿತಿ
ಪ್ರದದೌ ತ್ರಿಜಗಜ್ಜಯಧ್ವಜಂ ವಿಧಿರೇ ತದ್ಗಲಸಂಗಿಭೂಷಣಂ. ಯಾರು ತಂದು ಕೊಟ್ಟರದನ್ನ ಅಂತ ಕೇಳಿದ್ರೆ ಸ್ವತಃ ಬ್ರಹ್ಮದೇವರೇ ತಂದು ಹಾಕಿಕೊಟ್ಟಿದ್ದಾರೆ ಅಂತ ಈ ಮಾತನ್ನು ಹೇಳಿದ್ದಾರೆ. 80ನೇ ವಾಕ್ಯ ಅಂದರೆ ಬ್ರಹ್ಮದೇವರೇ ಅರ್ಪಣೆಯನ್ನು ಮಾಡಿದರು ಅಂತ. ಯಾಕೆ ಬ್ರಹ್ಮದೇವರ ಅರ್ಪಣೆ ಮಾಡಿದರು ಎಂಬುದಕ್ಕೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಬರೀತಾರೆ. ಅಲ್ರಿ ವಾಯುದೇವರಿದ್ರೋ ಇಲ್ಲೋ, ಅಲ್ಲಿ ಆ ಪ್ರಸಂಗದಲ್ಲಿ ವಾಯುದೇವರಿದ್ರೋ ಇಲ್ಲೋ, ಬ್ರಹ್ಮದೇವರು ಸಮರ್ಪಣೆ ಮಾಡಿದ್ರು ಅಷ್ಟೇ ಸಂತೋಷವಾಗ್ತದೆ, ವಾಯುದೇವರು ಸಮರ್ಪಣೆ ಮಾಡಿದ್ರು ಅಷ್ಟೇ ಸಂತೋಷ ಆಗ್ತದೆ. ಮೊದಲನೇ ಮಗ ಏನು, ಎರಡನೇ ಮಗ ಏನು, ಇಬ್ಬರು ಯಾರು ಕೊಟ್ಟರು ಸಂತೋಷ ಆಗ್ತಿರುವಾಗ ಅದು ಯಾಕೆ ವಿಧಿ ಬ್ರಹ್ಮದೇವರೇ ತಂದು ಕೊಟ್ರು ಅಂತ ಹೇಳಬೇಕಾಯಿತು? ಅದಕ್ಕೆ ಕಾರಣ ಹೇಳ್ತಾರೆ, 2 ಮಣಿಗಳವ ಅಂತ. ಒಂದು ಕೌಸ್ತುಭ ಮಣಿ, ಇನ್ನೊಂದು ಚೂಡಾಮಣಿ. ಲಕ್ಷ್ಮೀದೇವಿಯ ತಲೆಯ ಮೇಲೆ ಹಾಕೊಳ್ಳುವಂತಹ ಚೂಡಾಮಣಿ ಅದಲ್ಲ, ಅದೊಂದು ಮಣಿ. ಭಗವಂತನ ಕಂಠದಲ್ಲಿ ಹಾಕಿಕೊಳ್ಳುವ ಕೌಸ್ತುಭ ಮಣಿ ಇದೆಯಲ್ಲ, ಇದೊಂದು ಮಣಿ. ಇವೆರಡಕ್ಕೂ ಪ್ರತ್ಯೇಕ ಅಭಿಮಾನಿಗಳಿದ್ದಾರಂತ. ವಾಯುದೇವರು ಚೂಡಾಮಣಿಗೆ ಅಭಿಮಾನಿಗಳು, ಬ್ರಹ್ಮದೇವರು ಕೌಸ್ತುಭ ಮಣಿಗೆ ಅಭಿಮಾನಿಗಳಂತೆ. ಹೌದು, ನಿಮಗೆ ಹೆಂಗೆ ಗೊತ್ತಾಗ್ತಿದ್ದು ಅಂದ್ರೆ, ರಾಮಾಯಣದಲ್ಲಿ ಹನುಮಂತ ಸೀತೆಯನ್ನ ಕಂಡು ಬರ್ಲಿಕ್ಕೆ ಹೋದಾಗ ಸೀತಾದೇವಿ ಚೂಡಾಮಣಿಯನ್ನ ಹನುಮಂತನ ಕೈಯಲ್ಲಿ ಕೊಟ್ಟು, ಅಪ್ಪ ಇದನ್ನ ರಾಮನಿಗೆ ಮುಟ್ಸು ಅಂತ ಹೇಳಿದಂತೆ. ಬೇರೆಯವ್ರು ಯಾರು ಕೊಡ್ಲಿಕ್ಕೆ ಬರ್ತಿದ್ದಿಲ್ಲ, ಬಂದಿರ್ತಿದ್ರು, ಮತ್ತೆ ಮುಂದೆ ಬಂದಾಗ ಕೊಡ್ಲಿಕ್ಕೆ ಬರ್ತಿತ್ತು ಇಲ್ಲ. ಅದಕ್ಕೆ ಕಾರಣ ಹೇಳ್ತಾರೆ, ಅವರು ಅಭಿಮಾನಿಗಳಾದದ್ರಿಂದ ಅವರ ಕೈಯಲ್ಲೇ ಅದನ್ನು ಕೊಟ್ಟು ಕಳಿಸೋದು ಬಹಳ ಚಲೋ. ಕೆಲವರು ಗೋಡಂಬಿ ಅಭಿಮಾನಿಗಳು, ಕೆಲವರು ದ್ರಾಕ್ಷಿ ಅಭಿಮಾನಿಗಳು, ಕೆಲವರು ಖಜೂರ್ ಅಭಿಮಾನಿಗಳು. ಹಿಂಗಿರಂಗಿಲ್ಲ, ಆ ಅಭಿಮಾನಿಗಳ ಕೈಯಲ್ಲಿ ಅವನು ಕೊಟ್ಟು ಬಿಟ್ರೆ ಸುರಕ್ಷಿತ ಇರ್ತದೆ ಅಂತ, ಎಲ್ಲಿ ಹೊಟ್ಟೆಯಾಗ ಅಂತ ಅರ್ಥ. ಅದರಿಂದ ಪ್ರಾಣದೇವರು ಚೂಡಾಮಣಿಗೂ ಬ್ರಹ್ಮದೇವರು ಕೌಸ್ತುಭಮಣಿಗೆ ಅಭಿಮಾನಿಗಳಾದದ್ರಿಂದ ಆ ಕೌಸ್ತುಭಮಣಿಯನ್ನು ಅವರೇ ಸಮರ್ಪಣೆ ಮಾಡಿದ್ದಾರೆ ಅಂತ ತಿಳ್ಕೊಡ್ರಿ. 80ನೇ ವಾಕ್ಯ. ಶ್ರೀವತ್ಸ ಅಂಕಿತ ಶ್ರೀದೇವಿ ಆಸ್ಪದ ವಿಸ್ತೀರ್ಣ ವಕ್ಷಸೇ ನಮಃ. ಭಗವಂತನ ಎದೆಯ ಮೇಲೆ ಒಂದು ಚಿಹ್ನೆ ಇದೆ ಅಂತೆ, ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿರುವಂತಹ ಚಿಹ್ನೆ ಶ್ರೀವತ್ಸ ಚಿಹ್ನೆ ಅಂತ ಹೆಸರಿರುತ್ತೆ. ಅದು ಚಿಹ್ನೆ ಭಗವಂತನಿಗೆ ಬಿಟ್ಟರೆ ಇನ್ಯಾರಿಗೂ ಇಲ್ಲಂತ. ಎಷ್ಟು ಚಂದದ ಅಂದ್ರೆ, ಹರಿವಂಶ ಹೇಳೋ ಕಾಲಕ್ಕೆ ಅವು ಕೃಷ್ಣ ಎಲ್ಲಾರನ್ನೂ ಗೋಕುಲದಿಂದ ವೃಂದಾವನ ಕಳಿಸ್ಬೇಕು ಅಂತ ವಿಚಾರ ಮಾಡಿದ್ನಂತ. ಯಾರು ಹೋಗ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ 20-30 ವರ್ಷದಿಂದ ಅದ ಮನೆಯಾಗಿ ತಿಂತಿದ್ದ ಅಭ್ಯಾಸ ಆಗಿರ್ತದೆ ನೋಡ್ರಿ. ಅವ್ರು ಆ ಓಣಿ ಬಿಟ್ಟು ಇನ್ನೊಂದು ಓಣಿಗೆ ಹೋಗ್ಬೇಕು ಅಂತ ತಯಾರಾಗೋದೇ ಇಲ್ರಿ ಅವ್ರು. ಇಲ್ಲೇ ಬಿಡ್ರಿ, ನಾವು ಇಲ್ಲೇ ಹೊಟ್ಟಿವಿ, ಇಲ್ಲೇ ಮುಗಿತು, ನಮ್ಮ ಮತ್ತಿನಲ್ಲಿ ಹೋಗುದಿಲ್ಲ ಅಂತ ಹೇಳಿ ಅಷ್ಟು ಗಟ್ಟಿ ಹಿಡ್ಕೊಂಡು ಕೂತ್ಬಿಟ್ಟಿರ್ತಾರ ಅವ್ರು. ಹಂಗೆ ಇವ್ರು ಗೋಕುಲದಾಗ ಕೂತ್ಬಿಟ್ರು ಹೋಗ್ಲೇ ಇಲ್ಲ. ದೇವರನ್ನ ಇವ್ರನ್ನ ಹೆಂಗ್ ಕಳ್ಸೋದು ಅಂತ ಇವರಿಗೆ ಅಪಶಕುನಗಳು, ಭಯಗಳು ಆದಾಗ ಹೋಗ್ತಾ ಇಲ್ಲ ಅಂತ ಹೇಳಿ ಎಲ್ಲ ತೋಳಗಳನ್ನು ನಿರ್ಮಾಣ ಮಾಡಿದಂತ. ಸಸರ್ಜ ರೋಮ ಕೂಪೇಭ್ಯ ವೃಕಾನ್ ವ್ಯಾಘ್ರ ಸಮಾನ್ ಬಲೆ. ತೋಳಗಳು ಹೆಂಗಿದ್ದವು ಅಂದ್ರೆ, ಒಂದೊಂದು ತೋಳಗಳು ಬಲದಲ್ಲಿ ಹುಲಿಗೆ ಸಮಾನವಾಗಿದ್ವು ಅಂತ. ಬಂದು ಎಲ್ಲ ಓಡಿ ಮನಿ ಬಿಟ್ಟೆ ಮೊದಲು ಓಡೋ ಕಡೆಯಲ್ಲಿ ತಿಳ್ಕೊಂಡು ಹೋಗ್ಬಿಟ್ಟು ಅಂತ. ಆಗ ಆ ತೋಳಗಳೆಲ್ಲ ಯಾರು ಅಂತ ಪ್ರಶ್ನೆ. ಏನೋ ದೇವರು ಕೆಲವು ಪ್ರಾಣಿಗಳನ್ನ ಏವಮೇವ ಸೃಷ್ಟಿ ಮಾಡಿಬಿಟ್ನ, ಸುಮ್ಮನೆ ಸೃಷ್ಟಿ ಮಾಡಿದ್ನ ಅಂದ್ರೆ ಅಲ್ಲ. ಆ ಎಲ್ಲ ತೋಳಗಳು ಭಗವಂತನ ಅವತಾರಗಳು ಅಂತ, ವೃಕಾವತಾರ ಅಂತ. ಅದೇನು ನಿಮಗೆ ಗೊತ್ತಾದ್ರೆ ಆಚಾರ ಅಂದ್ರೆ, ಹರಿವಂಶದಲ್ಲಿ ಹೇಳುವಾಗ ಶ್ರೀವತ್ಸ ಕೃತಲಕ್ಷಣ, ಎಲ್ಲಾ ತೋಳಗಳ ಎದೆ ಮೇಲೆ ಶ್ರೀವತ್ಸ ಚಿಹ್ನೆ ಇತ್ತು ಅಂತ ಬರೆದಿದ್ದಾರೆ ವೇದವ್ಯಾಸದೇವರು. ಒಂದೊಂದು ತೋಳಗಳು ಹಿಂಗೆ ನಿಂತಿದ್ದಿದ್ರೆ ಎದೆ ಮೇಲೆ ಶ್ರೀವತ್ಸ ಚಿಹ್ನೆ ಕಾಣಿಸ್ಬೇಕಂತ. ಅಯ್ಯೋ ದೇವರು ದೇವರು ದೇವರು, ಎಲ್ಲ ತೋಳಗಳ ರೂಪದಲ್ಲಿ ಭಗವಂತನೇ ಬಂದಿದ್ದಂತ. ಶ್ರೀವತ್ಸ ಅನ್ನೋದು ಭಗವಂತನಿಗೆ ಮಾತ್ರ ಇದ್ದದ್ದು. ಹೌದು, ಅವ್ ಯಾಕೆ ತೋಳಿನ ಅವತಾರ ತಗೋಬೇಕಾಯ್ತು? ಬೇಕಾಗಿದ್ದಿಲ್ಲಲ್ಲ. ವೃಕಾವತಾರ ಎದಕ್ಕೆ ಬೇಕಾಗಿತ್ತು ಅಂದ್ರೆ, ನಾಳೆ ವೃಕೋದರ ಬರ್ಬೇಕಾಗಿತ್ತಲ್ಲ ಭೀಮಸೇನ. ಆ ಭೀಮಸೇನನಿಗೆ ವೃಕವತ್ತ ಉದರ ಬರಬೇಕಾಗ್ಯದ. ಹೊಟ್ಟಿ ಹೆಂಗ ಆಗ್ಬೇಕಾಗ್ಯದ, ತೋಳದ ಹೊಟ್ಟಿ ಹೆಂಗ ತಳ್ಳಗ ಆಗ್ಬೇಕಾಗ್ಯದ್ರಿ. ಇಷ್ಟು ತಿಂದು ಇಷ್ಟು ಹೊಟ್ಟಿ ಮಾಡಿಕೊಂಡು ಇಲ್ರಿ, ಭೀಮಸೇನ ದೇವ್ರು ಎಷ್ಟು ತಿಂದ್ರು ಇಷ್ಟ ಹೊಟ್ಟಿ ಇರ್ತಿದ್ರಿ. ಕೆಲವರು ವಿಚಿತ್ರರಿ, ಎಷ್ಟು ತಿಂದ್ರು ಹೊಟ್ಟಿ ಬರುವುದೇ ಇಲ್ಲ. ಹೊಟ್ಟೆ ಮುಂದೆ ಹೋಗಿಲ್ಲ, ಮುಂದೆ ಹೋಗೋದಿಲ್ಲ, ಹಿಂದೆ ಹೋಗೋದಿಲ್ಲ ಇರ್ಕೋ. ಪಾಪ ಕೆಲವರು ಹೊಟ್ಟಿ ಎಷ್ಟು ವಿಚಿತ್ರ ಅಂದ್ರೆ, ಒಂದು ಉಂಡಿ ತಿಂದು ಕೂಡ್ಲೆ ಹಿಂಗ್ ಬಂದ್ಬಿಟ್ಟಿರುತ್ತೆ ಹೆಡ್ಲೈಟ್. ಹೊರಗೆ ಕೂತೀನಿ ನಾನು ಅಂತ ಹೇಳಿಕ್ಕೆ, ಏನು ಹೊಟ್ಟು ಏನು ಪುಣ್ಯ ಮಾಡಿರ್ಬೇಕು, ಜನ್ಮ ಅಂತ ಹೇಳೋರು ಬಾಳೆದಲ್ಲಿ ಬಹಳ ದನ ಮಾಡಿರ್ಬೇಕು, ಅದಕ್ಕೆ ಹೊಟ್ಟೆ ಹಳ್ಳಿಯಾಗ್ಬಿಡುತ್ತೆ. ಭೀಮಸೇನ ದೇವರ ಉದರ ಅದು ವೃಕೋದರ ಆಗಬೇಕಲ್ಲ ಅಂತ ಭಗವಂತ ವೃಕಾವತಾರಗಳನ್ನು ಇಟ್ಕೊಂಡಿದ್ದಾನೆ. ಹಾಗಿದೆ ಭಗವಂತನದ್ದು. ದೇವರದ್ದು ಅಶ್ವಾವತಾರ ಉಂಟು, ವ್ಯಾಘ್ರಾವತಾರ ಉಂಟು, ಗಜಾವತಾರ ಉಂಟು, ವೃಕಾವತಾರ ಉಂಟು. ಎಲ್ಲ ಅವತಾರಗಳು ಭಗವಂತನಿಗೆ ಇದ್ದೇ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಶ್ರೀವತ್ಸ ಅಂಕಿತ, ಎದೆ ಮೇಲೆ ಶ್ರೀವತ್ಸ ಚಿಹ್ನೆ ಇಟ್ಟುಕೊಂಡವನು. ಅಲ್ಲಿ ಯಾರು ವಾಸ ಮಾಡ್ತಾರೆ ಅಂದ್ರೆ, ಶ್ರೀದೇವಿ ಆಸ್ಪದ ವಿಸ್ತೀರ್ಣ ವಕ್ಷಸೇ ನಮಃ. ಲಕ್ಷ್ಮೀದೇವಿ ಮಾತ್ರ ವಾಸ ಮಾಡ್ತಾಳೆ, ಇನ್ಯಾರಿಗೂ ಅವಕಾಶವೇ ಇಲ್ಲ. ಏನಾಶ್ಚರ್ಯ, ಲಕ್ಷ್ಮೀದೇವಿ ಒಳಗೆ ಹೋಗ್ಬಿಟ್ಟ.
ಅದಕ್ಕೆ ಎಲ್ಲೋ ಒಂದು ಕಡೆ ಚಾಷ್ಟಿ ಮಾಡ್ಯಾರ, ಯಾರಂತ ನೆನಪು ಬರಬಲ್ತು ಅದಕ್ಕೆ ಆಮೇಲೆ ಹೇಳ್ತೀನಿ ಏನು. ಭಗವಂತ ಶ್ರೀವತ್ಸ ಚಿಹ್ನೆಯನ್ನು ಮಾಡಿ ಲಕ್ಷ್ಮೀ ದೇವಿನ ಇಟ್ಟುಕೊಂಡಾನ, ಅರ್ಥಾತ್ ಇಲ್ಲೋ ಅಂತ ಕೇಳಿದಂತೆ ಪ್ರಾಯಶಃ ವರ ಸ್ವಾಮದೇ ಇರಬೇಕು. ಒಂದು ಕಡೆ ಎಲ್ಲೋ ಚಾಷ್ಟಿ ಮಾಡ್ದಂಗೆ ಎಲ್ಲಿ ನೆನಪು ಬರ್ತಿಲ್ಲ ಸರಿಯಾಗಿ. ಅದಕ್ಕೆ ಅವ್ರನ್ನ ಎದಕ್ಕೆ ಗೊತ್ತಾಗ್ತಿಲ್ಲೋ, ಇಲ್ಲಿ ಗೊತ್ತಾಗಿಲ್ಲ. ಹೆಂಡತಿನ ಎಷ್ಟು ಪ್ರೀತಿ ಮಾಡಿದ್ರು ಇಲ್ಲಿ ಕೂರ್ಸ್ಕೋಬೇಡ, ಇಲ್ಲೇ ಕೂರ್ಸ್ಕೋ ತಿಳಿಸ್ತಿತ್ತು. ಹೆಂಡತಿ ನೀ ಬೇಕಾದಷ್ಟು ಪ್ರೀತಿ ಮಾಡು, ಬೇಡ ಅಂದಿಲ್ಲ. ಯಾಕಂದ್ರೆ ನಿನ್ನ ಹೆಂಡ್ತೀನಿ ಇನ್ಯಾರ ಹೆಂಡತಿ ಎಲ್ಲ ಪ್ರೀತಿ ಮಾಡ್ತಿ, ಆದ್ರೆ ಎಲ್ಲಿ ಕೂರ್ಸ್ಕೋಬೇಕು, ಇಲ್ಲಪ್ಪ ಇಲ್ಲೆಲ್ಲ ತಿಳಿಸ್ಲಿಕ್ಕೆ ಭಗವಂತ ಇಲ್ಲಿ ಚಿಹ್ನೆ ಮಾಡಿ ಕೊಟ್ಟ ಚಾಷ್ಟಿ ಮಾಡಿ ಅದಿಲ್ಲ. ಅದಕ್ಕೆ ಇನ್ನು 81ನೇ ವಾಕ್ಯದಲ್ಲಿ ಹೊಟ್ಟೆ, ದೇವರ ಹೊಟ್ಟೆ ಹೆಂಗದ ಅಂತ ಕೇಳಿದ್ರೆ, ತನುದ್ವೇಪಿ ಅಂತರ್ಗತ ಜಗದಂಡಮಂಡಲ ಬಲಿತ್ರಯ ಅಂಕಿತ ಉದಾರಾಯ ನಮಃ. ತನುದ್ವೇಪಿ ಅಖಿಲಂಬರಂ, ತೆಳ್ಳಗದ ಆದ್ರೆ ಎಲ್ಲಾ ಹೊಟ್ಟೆಗಳು ಇಟ್ಕೊಂಡ ಭಗವಂತ ಎಲ್ಲವನ್ನು. ಏನಾಶ್ಚರ್ಯ, ತೆಳ್ಳಗದ ಎಲ್ಲ ಒಳಗೆ ಸೇರ್ಕೊಂಡದ. ತನುತ್ವೇಪಿ ಸೂಕ್ಷ್ಮವಾಗಿದ್ರೂ ಕೂಡ ಅಂತರ್ಗತ ಜಗದಂಡ ಮಂಡಲ ಬಲಿತ್ರಯಾಂಕಿತ, ಇಡೀ ಜಗತ್ತು ಒಳಗೆ ಸೇರ್ಕೊಂಡದ. 3 ಬಲಿಗಳು ಬಂದಾವ ಅಂತ. ಮತ್ತೆ ಯಾಕೆ 3 ರೇಖಾಗಳು ಇಲ್ಲಿ ಹೇಳಿದ್ರಿ, 3 ವೇದಗಳೇನೋ ಬಂದಾವ ಅಂತ. ಮತ್ತೆ ಹೊಟ್ಟಿ ಮೇಲೆ ಏನು ಬಂದೋದು? ನಮ್ಮ ಯಾರು ಹೊಟ್ಟಿಗಳು ಬರೋದಿಲ್ಲ. ಮತ್ತೆ ನಾನು ಹೊಟ್ಟೆ ಮೇಲೆ ಅಂತೂ ಬಂದಿಲ್ಲ. 3 ಗೆರಿ ನಾನು ರಿಹರ್ಸಲ್ ಪಡಿ ಬರ್ತಾವ, ಇವತ್ತು ಬರ್ತಾವ, ನಾಳೆ ಬರ್ತಾವ ಅಂತ ಯಾವ ರೇಖಾ ಬರಲಿಲ್ಲ. ಬಾಲ್ಯದಲ್ಲಿದ್ದಾಗ ಯಾವಾಗಲೂ 1-2 ಸಲ ಸಣ್ಣ ಸಣ್ಣ ರೇಖೆಗಳು ಕಾಣಿಸಿರ್ಬೋದು, ಹಿಂದೆ ಮುಂದೆ ಏನು ಕಾಣಿಸಿಲ್ಲ. ನಮ್ಮ ಗುರುಗಳು 89 ವರ್ಷದಲ್ಲಿದ್ದಾಗ ಅವರು ವೈಕುಂಠ ಯಾತ್ರೆಯನ್ನು ಮಾಡಿದ್ದು. ಅವರು 89ನೇ ವಯಸ್ಸಿಗೂ ಹೊಟ್ಟೆ ಹೆಂಗಿತ್ತು ಅಂದರೆ ಫಸ್ಟ್ ಕ್ಲಾಸ್. ನೋಡಿದ್ರೆ ಗೆರೆಗಳು ಕಾಣಿಸ್ತಿದ್ವು. ನಾನು ನೋಡಿದ್ದೀನಿ, ಪ್ರತ್ಯಕ್ಷ ನೋಡಿದ್ದೀನಿ. ಗೆರೆಗಳೆಲ್ಲ ಹೊಟ್ಟೆ ಮೇಲೆ ಕಾಣಿಸ್ಬೇಕು. ಉತ್ತಮ ನಮ್ಮ ಆಚಾರ ಸುಮ್ಮನೆ ಬರೋದಿಲ್ಲ. ನಮ್ಮ ಹೊಟ್ಟೆ ತೆಗೆದು ನೋಡಿದ್ರೆ ಗಾಬರಿ ಆಗ್ತದೆ, ಇನ್ನೊಂದು ನೋಡ್ಲಿಕ್ಕೆ ಹೋಗಬಾರ್ದು ಅಂತ ಅನಿಸ್ತದೆ. ಆಚಾರ ಅಂಥ ಯೋಗ ಸಾಮರ್ಥ್ಯ, ನಿತ್ಯ ಯೋಗ ಮಾಡ್ತಿದ್ರು. ಅದಕ್ಕಾಗಿ ಆ ದೇಹದಲ್ಲಿ ಅಷ್ಟು ಲಕ್ಷಣಗಳು ಒಳ್ಳೆ. ನಾನು ಅವರನ್ನು ನೋಡಿದಾಗ ಪ್ರಾಯ ಒಂದು 68-69 ವಯಸ್ಸು ಇದ್ದಿರ್ಬೇಕು. ನಾನು ಫಸ್ಟ್ ಟೈಮ್ ಅವ್ರು ನೋಡಿದಾಗ 70ರಿಂದ 80 ವರ್ಷದವರೆಗೆ 90 ವರ್ಷ ನೋಡಿ 20 ವರ್ಷ ಅವರನ್ನು ನೋಡಿದ್ದೀನಿ ನಾನು. 20 ವರ್ಷದವರೆಗೂ ನೋಡಿದ್ರು. ಫಸ್ಟ್ ಡೇ ಹೆಂಗೆ ಕಂಡಿದ್ರು, ಲಾಸ್ಟ್ ಡೇನೂ ಹಂಗೆ ಇದ್ರು ನಮ್ಮ ಆಚಾರ. ನನ್ನ ಕಣ್ಣಿಗಂತರೂ ವ್ಯತ್ಯಾಸವೇ ಕಾಣಿಸಿಲ್ಲ. ಸ್ವಲ್ಪ ಶ್ರಮ ಆಗ್ತಿತ್ತು ದೇಹದಲ್ಲಿ, ಅಶಕ್ತನ ಬಂದಿದ್ದು ಬಿಟ್ರೆ ದೇಹದಲ್ಲಿ ಏನು ವ್ಯತ್ಯಾಸ ಆಗಿದ್ದಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಹಿರಿಯರು ಪುಣ್ಯವಂತರಾಗಿದ್ರೆ ಮಾತ್ರ ಹಂಗಾಗಿರ್ತಾರೆ, ಇಲ್ಲದೇ ಇದ್ರೆ ಇಲ್ಲ. ಭಗವಂತನ ವಿಷಯ ಬಂದಿದೆ, ನಮ್ಮ ಗುರುಗಳ ಸ್ಮರಣೆ ಬಂತು, ಅದರಿಂದ ಹೇಳಿದ್ದೀನಿ. ತನುತ್ವೇಪಿ ಅಂತರ್ಗತ ಜಗದಂಡ ಮಂಡಲ ಬಲಿತ್ರಯ ಅಂಕಿತ ಉದರಾಯ ನಮಃ. 3 ಗೆರೆಗಳು. ಯಾಕೆ ಹೊಟ್ಟಿನಲ್ಲಿ 3 ಗೆರೆ ಬರಬೇಕು ಅಂದರೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ತರಗಳ ಜೀವರಾಶಿಗಳು ಭಗವಂತನ ಹೊಟ್ಟೆಯಲ್ಲಿ ಕೂತ್ಬಿಟ್ಟಾರ. ಅವರೆಲ್ಲಿ ಬೇರೆ ಕಡೆ ಇಲ್ಲೇ ಇಲ್ಲ. ಅದಕ್ಕೆ ಅವು 3 ಗೆರೆ ಕೂರ್ಸಾಣ. ಈಗ ಸಾತ್ವಿಕರು ಕೂತಾರೆ, ರಾಜಸರು ಕೂತಾರೆ, ತಾಮಸರು ಕೂತಾರೆ ಅಂತ ತಿಳಿಸ್ಲಿಕ್ಕೆ ಆಯಿತು. ಮುಂದೆ ಇದು ಹೊಟ್ಟೆ. ಇನ್ನ ದೇವರ ಹಾರ ಹಾಕೊಂಡಿದ್ದಾನಂತೆ ದೇವರು. ಹರಿನ್ ಮಣಿ ಕಾಂತಿ ಮುಟ್ ವಿಷಹಾರ ಮಯೂಖ ಗೌರಸ್ತನದ್ವಯ ಉಪೇತಾಯ ನಮಃ. 2 ಎದೆಗಳ ಮೇಲೆ ಹಾರವನ್ನು ಇಟ್ಟಿದ್ದಾನಂತೆ. ಇದು ಕೂಡ ಎದರದ್ದು ಅಂತ ಕೇಳಿದ್ರೆ ಭಾಗವತದಲ್ಲಿ ಬಂದಿರುವಂತಹ ಮಾತು. ಆ ಭಾಗವತದಲ್ಲಿ ಹೇಳುವಾಗ ಇದೇ ಮಾತನ್ನು ಹೇಳಿದ್ದಾರೆ. ಭಗವಂತ ಹೆಂಗಿದ್ದಾನಂತ, ನಾವಿಹೃದಂ ಭುವನ ಕೋಶ ಗುಹೋದರಸ್ತಂ ಯತ್ರಾತ್ಮಯೋನಿಧಿಷಣ ಅಖಿಲ ಲೋಕಪದ್ಮಂ. ಮುಂದಿನ ವಾಕ್ಯದಾಗ ಅದೇ ಅದ. ವ್ಯೂಢಂ ಹರಿನ್ಮಣಿ ಮುಷಸ್ತನಯೋ ರಮುಷ್ಯ ಧ್ಯಾಗೇ ದ್ವಯಂ ವಿತತಃ ರಮಯೂಖ ಗೌರಂ. ಇದೆಲ್ಲ ಕಪಿಲೋಪದೇಶ ಮಾಡಿರುವಂತಹ ಧ್ಯಾನದಲ್ಲಿ ಬರುವಂತಹ ಮಾತು, ಭಗವದ್ ಧ್ಯಾನದಲ್ಲಿ ಬಂದಿರುವಂತಹ ಮಾತು. ಆ ಹರಿನ್ಮಣಿ ಕಾಂತಿ, ಪಚ್ಚಮಣಿ, ಹರಿನ್ಮಣಿ ಅಂದರೆ ಪಚ್ಚಮಣಿ. ಆ ಪಚ್ಚೆಯ ಕಾಂತಿಯನ್ನ ಅಪಹರಿಸುವಂತಹ ವಿಷದ ಹಾರ, ಅತ್ಯಂತ ಸುಂದರವಾದ ಹಾರಗಳು. ಆ ಹಾರದಿಂದ ಭಾಸಮಾನವಾದ ಎದೆ ಉಳ್ಳವನು ಪರಮಾತ್ಮ ಅಂತ ತಿಳಿದುಕೊಂಡು ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಅದು ಪಚ್ಚೆ ಅಥವಾ ನೀಲ ಎರಡೂ ಹೇಳ್ತಿರ್ತಾರೆ. ನೀಲವರ್ಣದ ಹಾರಗಳು, ಅದು ಹಾಕ್ಕೊಂಡಿದ್ದ ಅದನ್ನೇ ಕಾಂತಿಯನ್ನು ಮೆರೆಸುವಂತಹ ಹಾರಗಳು ಭಗವಂತನಲ್ಲಿ ಇದ್ದದ್ದು ಅಂತ. ಅದಾದ ಮೇಲೆ ಭಗವಂತನ ನಾಭಿ, ಅದು ನಾಭಿ ಹೆಂಗಿದೆ, ಎದೆ ಹೇಳಿದ್ರು, ವಕ್ಷಸ್ಥಳ ಹೇಳಿದ್ರು, ನಾಭಿ ಹೇಗಿದೆ ಅಂತ ತಿಳಿದುಕೊಂಡು ಹೇಳುವಂತಹ ಮಾತು. 83ನೇ ವಾಕ್ಯ. ಆತ್ಮಯೋನಿ ಭೀಷಣ ಚತುರ್ದಶ ಭುವನ ಕಾರಣ ದಲ ಉಪೇತ ಪದ್ಮಜನಕ ತನುನಿನ್ನ ಆವರ್ತನಾಭಿ ಸರಸೇ ನಮಃ. ಎಷ್ಟು ದೊಡ್ಡ ವಾಕ್ಯ ಎಲ್ಲರ. ಅದು ಭಗವಂತನ ನಾಭಿ ಇದೆಯಲ್ಲ, ಬಹಳ ಆಳಕ್ಕೆ ಹೋಗಿದಂತ, ಒಳಗೆ ಹೋಗಿದಂತ, ಅದು ಲಕ್ಷಣ. ಅದು ನಾಭಿ ಆಳಕ್ಕಿರುವಂತಹದ್ದು ಲಕ್ಷಣ. ಆ ನಾಭಿಯಲ್ಲಿ ಒಂದು ಕಮಲ ಬಂದದ. ಆ ಕಮಲಕ್ಕೆ ಎಷ್ಟು ದಳಗಳಿವೆ ಅಂದರೆ 14 ದಳಗಳಿವೆ ಅಂತ ನಾವು ಫಸ್ಟ್ ಟೈಮ್ ಕೇಳಿದ್ದು. ಬರೇ ಕಮಲ ಇದೆ ಅಂತ ಕೇಳ್ತಿದ್ದೆ, 14 ದಳಗಳನ್ನು ಕೇಳಿದ್ದಿಲ್ಲ ನಾನು. ಆದರೆ ಆ ಪದ್ಮ,
ಆ ಪದ್ಮ ಇಡೀ ಜಗತ್ತಿಗೆ ಉಪಾದಾನ ಕಾರಣ, ಅಂದ್ರೆ ಅದರಿಂದಲೇ ಜಗತ್ತು ಹುಟ್ಟುಕೊಂಡದ್ದು ಒಂದೊಂದು ಲೋಕಗಳು ಅಂತ. ಯಾದವಾದರು ಹೇಳುವಾಗ ಆತ್ಮಯೋನಿ ಧಿಷಣ ಚತುರ್ದಶ ಭುವನ ಕಾರಣ ದಲ ಉಪೇತ ಪದ್ಮಜನಕ ತನುವಿನ್ನ ಆವರ್ತ ನಾಭಿ ಸರಸೇ ನಮಃ. ಅದು ಬ್ರಹ್ಮದೇವರಿಗೆ ಅವತಾರ ಭೂಮಿಯಾಗಿದ್ದು ಮುಂದೆ ಬರುವ 14 ಲೋಕಗಳ ಸೃಷ್ಟಿಗೆ ಬೇಕಾದ 14 ದಳಗಳನ್ನು ಉಳ್ಳದ್ದು ಅಂತ ತಿಳಿದುಕೊಂಡು ಹೇಳ್ತಾ ಇದ್ದಾರೆ. ಬಹಳ ಚೆಂದಾಗಿದೆ. ಅದಕ್ಕೆ ನಾವಿಹೃದಂ ಭುವನ ಕೋಶ ಗುಹೋದರಸ್ತಂ ಯತ್ರಾತ್ಮ ಯೋನಿ ಧಿಷಣ ಅಖಿಲ ಲೋಕ ಪದ್ಮಂ. ಆ ಬ್ರಹ್ಮದೇವರ ವಾಸಸ್ಥಾನ ನಾಭಿಕಮಲ, ಅಲ್ಲಿ ಬ್ರಹ್ಮದೇವರು ಬಂದಿದ್ದಾರೆ ಅಂತ ತಿಳಿದುಕೊಳ್ಬೇಕು ಅಂತ. ಬ್ರಹ್ಮದೇವರನ್ನ ಭಗವಂತ ತಾನೇ ಪಡೆದಂತ. ಅದಕ್ಕೆ ವೇದವ್ಯಾಸ ದೇವರನ್ನು ಸೂತ್ರ ಮಾಡ್ತಾರೆ. ಓಂ ಸಾಕ್ಷಾತ್ ಉಭಯ ಅಮ್ನಾನಾಥೋ ಅನ್ನುವಂತಹ ಒಂದು ಸೂತ್ರ. ಅದೇನ್ರಿ, ಯಾಕೆ ದೇವರು ತಾನೇ ಬ್ರಹ್ಮದೇವರನ್ನು ಪಡಿಬೇಕಾಗಿತ್ತು? ಹೆಂಡತಿ ಇದ್ದಲ್ಲ ಹಡಿಲಿಕ್ಕೆ, ಹೆಂಡತಿ ಇದ್ದಿದ್ದಿಲ್ಲ, ಊರಿಗೆ ಹೋಗಿದ್ದು, ಹಡಿಬೇಕಾಗಿತ್ತು, ಅವಸರ ಇತ್ತು ಅಂದ್ರೆ ತಾನ ಮಕ್ಕಳನ್ನ ಹಡಿಲಿ. ಹೆಂಡತಿ ಸದಾ ಜೊತೆ ಇರ್ತಾಳ, ಮಕ್ಕಳನ್ನ ಹಡಿಲಿಕ್ಕೆ ಸಮರ್ಥಳು ಇದ್ದಾಳ, ಯಾಕೆ ಹಡಿಬೇಕಾಯಿತು ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಹೇಳ್ತಾರೆ. ಒಂದು, ಭಗವಂತನಲ್ಲಿ ಕೇವಲ ಪುರುಷ ಶಬ್ದಗಳ ಸಮನ್ವಯ ಮಾಡಬೇಡ್ರಿ, ಸ್ತ್ರೀ ಶಬ್ದದ ಸಮನ್ವಯವನ್ನ ಮಾಡಲಿಕ್ಕೂ ಬರಬೇಕಂತೆ. ಸ್ತ್ರೀ, ಪ್ರಕೃತಿ ಇವೆಲ್ಲ ಶಬ್ದಗಳನ್ನು ಯಾವಾಗ ಸಮನ್ವಯ ಮಾಡಬೇಕು? ಸ್ತ್ರೀತ್ವಂ ನಾಮ ಕಿಂ, ಸ್ತ್ರೀ ಅಂದ್ರೆ ಏನು ಅಂತ ಕೇಳಿದಾಗ ಹೇಳ್ತಾರೆ, ಅದು ವ್ಯವಧಾನೇನ ಸೂತಿಸ್ತ್ವಂ ಪುಂಸ್ತ್ವಂ, ಇನ್ನೊಬ್ಬರ ಮೂಲಕವಾಗಿ ಸಂತಾನವನ್ನ ಪಡೆಯುವವನಿಗೆ ಪುರುಷ ಅಂತ ಕರೀತಾರೆ, ಸಾಕ್ಷಾತ್ ಸಂತಾನವನ್ನ ಪಡೆದಿದ್ರೆ ಸ್ತ್ರೀ ಅಂತ ಕರೀತಾರೆ ಅಂತ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ನಾವು ಸ್ತ್ರೀಯರ ಮೂಲಕ ಸಂತಾನ ಪಡಿತೇವೆ, ಸ್ತ್ರೀಯರು ಸಾಕ್ಷಾತ್ತಾಗಿ ಸಂತಾನವನ್ನು ಪಡೀತಾರೆ. ಹಾಗಾದ್ರೆ ಭಗವಂತ ತನ್ನ ನಾಭಿಕಮಲದಿಂದಲೇನೆ ಬ್ರಹ್ಮದೇವರನ್ನ ಪಡೆದು ನನ್ನಲ್ಲಿ ಸ್ತ್ರೀತ್ವವೂ ಉಂಟು, ಪುರುಷತ್ವವೂ ಉಂಟು ಅಂತ ತಿಳಿದುಕೊಂಡು ತಿಳಿಸುವುದಕ್ಕಾಗಿ ಈ ಕೆಲಸ ಮಾಡಿದ್ದಾನೆ ಅಂತ ಶ್ರೀಮದಾಚಾರ್ಯರು ಆ ಮಾತುಗಳನ್ನು ಹೇಳಿಕೊಡ್ತಾರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಅದಕ್ಕಾಗಿ ಭಗವಂತ ನಾಭಿಕಮಲದಿಂದ ತನ್ನ ತರಿಸಿದ್ದಾನೆ. ಪುರಂದರದಾಸರು ಒಂದು ಹಾಡು ಬರೋದು, ಮಹಾರಾಯ ಎಷ್ಟು ಹೆಂಡತಿ ಮೇಲೆ ವ್ಯಾಮೋಹ ನಿನಗೆಲ್ಲದ, ನಮಗಿಂತ ಹೆಚ್ಚಿಗೆ ನಿನಗೆ ಹೆಂಡತಿ ಮೇಲೆ ವ್ಯಾಮೋಹ ಅಂತ. ಯಾಕಂದ್ರೆ ಚೊಕ್ಕತನವೂ ಹೋಗದಿರಲೆಂದು, ಎಲ್ಲಿ ನಿನ್ನ ಹೆಂಡತಿ ಹರಿದು ಬಿಟ್ಲಕ್ಕೆ ಸೌಂದರ್ಯ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ನೀನು ಹರಿದು ಬಿಟ್ಟಿಯಲ್ಲೋ ಅಂತ ಒಂದು ದಾಸರ ಹಾಡು. ನನಗೆ ಗೊತ್ತಿಲ್ಲ ಹೆಚ್ಚಿಂದೇನು. ಅದಕ್ಕೆ ಇಷ್ಟ ಹೇಳ್ಯಾರ. ಮುಂದೆ 83ನೇ ವಾಕ್ಯದಲ್ಲಿ ತ್ರೈಮಯ ಯಜ್ಞೋಪವೀತ ಧಾರಿಣಿ ನಮಃ, ಇದನ್ನ ಹಾಕೊಂಡ್ರಂತ, ಜನಿವಾರ ಹಾಕೊಂಡ್ರಂತ ವೇದವ್ಯಾಸ ದೇವರು. ಹೆಂಗದ ಅಂತ ಕೇಳಿದ್ರೆ, ವೇದಗಳೇ, ಆ ವೇದಾಭಿಮಾನಿಗಳೇ ವೇದವ್ಯಾಸ ದೇವರ ಬ್ರಹ್ಮೋಪವೀತ ಯಜ್ಞೋಪವೀತದಂತೆ ಇದ್ದಾವಂತೆ. ಹೃದಯೇ ಕೃತ ಸಜ್ಜನೋದಗೆ ಸುವಿಶಾಲೆ ಮುನಿವಂಶ ಶೇಖರೆ ಸುವಿಶಾಲೆ ವಿಮಲೆ ಮನೋಹರೇ ಉಭಯಂ ವಹತಿ ತ್ರಯೀಮಯಂ ಭಗವಾನ್ ಬ್ರಹ್ಮ ಸುಸೂತ್ರಮುತ್ತಮಂ. ಮನಸ್ಸಿನಲ್ಲಿ ಒಂದು ಸೂತ್ರ ಇದೆ ಅಂತೆ, ದೇಹದ ಮೇಲೆ ಒಂದು ಸೂತ್ರ ಇದೆ ಅಂತೆ. ನಾರಾಯಣ ಪಂಡಿತಾಚಾರ್ಯ ಜನಿವಾರ ಹಾಕೊಂಡಿರ್ತಾರೆ, ಎದಿ ಮೇಲೆ ಬಂದಿರ್ತದೆ ಜನಿವಾರ ಹಾಕೊಂಡದ್ದು. ಅವು ಜನಿವಾರ ಹಾಕೊಂಡದ್ದು ಎಲ್ಲೆಲ್ಲೂ ಹೋಗ್ಬಾರ್ದ್ರಿ, ಇಲ್ಲೇ ಇರ್ಬೇಕು ಅವು. ಕೆಲವರು ಪಾಪ ಬೆನ್ನು ತೋರಿಸ್ಲಿಕ್ಕೆ ಯಾರು ಇರಂಗಿಲ್ಲ ಅಂತ ತಿಳ್ಕೊಂಡು ಜನಿವಾರ ಹಾಕೊಂಡು ಬೆನ್ನು ತೋರಿಸ್ಕೊಂಡದ್ದು ಹಿಂಗೆಲ್ಲ ಅವು ಭಾಳ ಹೇಳಿಕ್ಕೆ ಹೋಗ್ಬಾರ್ದ್ರಿ. ಹೇಳಿದೆ ಅಂದ್ರೆ ಆಚಾರ್ಯ ಎಷ್ಟೆಲ್ಲ ಕಾರ್ಬಾರ ಮಾಡ್ತಾರೆ ಅಂತ ತಿಳ್ಕೊಂಡು ಆಚಾರ ಮೇಲೆ ಬರ್ತದೆ. ಕೆಲವ್ರು ನೋಡ್ಬೇಕ್ರಿ, ಇಷ್ಟಿಷ್ಟು ದಪ್ಪ ಹಾಕೊಂಡಿರ್ತಾರೆ ಜನಿವಾರ. ಯಾಕಂದ್ರೆ ಹಿಂದೆ ಯಾರು ತೋರಿಸೋರು ಇರಂಗಿಲ್ಲ. ಬೆನ್ನು ಪರದೇಶಿ ಅಂತ ಒಂದು ಗಾದಿ ಮಾಡ್ತದೆ. ನಮ್ಮ ಮಾತಾಮಹ ಚಾಷ್ಟಿ ಮಾಡ್ತಿದ್ರಂತ. ನಮ್ಮವ್ ಹೇಳ್ತಿರ್ಬೇಕು ಯಾವಾಗ, ಬೆನ್ನು ಪರದೇಶಿವ ಯಾರು ನೋಡ್ಕೋತಾರ ಅದನ್ನ. ಅದಕ್ಕೆ ಜನಿವಾರ ತಿಕ್ಕೊಂಡ್ರೆ ಆನಂದ. ಕೆಲವರು ಕಿವಿಗೆ ಸುತ್ಕೊಳ್ಳಿಕ್ಕೆ, ಕೆಲವರು ಭಾಮಿ ಒಳಗೆ ನೀರು ಸೇರ್ಕೊಳ್ಳಿಕ್ಕೆ ಇದ್ದಿದ್ದಿಲ್ಲ ಅಂದ್ರೆ ಹಗ್ಗ. ಅದಕ್ಕೆ ಅದಾಗಿ ಕೃತ ಸಜ್ಜನೋದಗೆ ಸುವಿಶಾಲೆ ವಿಮಲೆ ಮನೋಹರೇ ಉಭಯಂ ವಹತಿ ತ್ರಯೀಮಯಂ ಭಗವಾನ್ ಬ್ರಹ್ಮ ಸುಸೂತ್ರಮುತ್ತಮಂ. ಈ ಮನಸ್ಸಿನ ಒಳಗಡೆಗೆ ಬ್ರಹ್ಮಸೂತ್ರಗಳನ್ನು ಇಟ್ಟುಕೊಂಡಿದ್ರೆ ಮೇಲೆ ಯಜ್ಞೋಪವೀತ, ಅದು ಬ್ರಹ್ಮಸೂತ್ರವೇ. ಹೀಗೆ ಎರಡನ್ನು ಧಾರಣೆ ಮಾಡಿದ್ದಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ದಿವ್ಯ ಮೌಂಜಿ ಧಾರಣೆ ನಮಃ, ಒಳ್ಳೆ ಉಡದಾರವನ್ನು ಮೌಂಜಿಯನ್ನು ಹಾಕೊಂಡದ್ದವರು. ಅದಾದ ಮೇಲೆ 86ನೇ ವಾಕ್ಯದಲ್ಲಿ ಏನಂತಾರೆ, ಅಚಲ ಪರಮ ಅಜಿನ ಯೋಗಪೀಠ ಉಪವಿಷ್ಟಾಯ. 87ರಲ್ಲಿ ಪರಿತಸ್ಥಿತ ವರ ಪಟ್ಟಿಕಾರೂಪ ಕಕ್ಷಾಯುತಾಯ. ಸುಮಧ್ವಿಜಯದ 7ನೇ ಸರ್ಗದ 30ನೇ ಶ್ಲೋಕದಲ್ಲಿ ಬಂದಿರುವಂತಹ ಮಾತು, ಅಚಲಾಸನ ಯೋಗ ಪಟ್ಟಿಕಾ ವರ ಕಕ್ಷಾ ಸಕೃದಪ್ತಮಿಷ್ಟದಂ ಪರಿತೋಪಿ ಹರಿಂ ಸ್ಫುರಂತ್ಯಗೋ ಅನಿಶಂ ಧನ್ಯತಮೇತಿ ಮೇ ಮತಿಹಿ. ಅವರು ಅಚಲಾಸನ ಯೋಗ ಪಟ್ಟಿಕಾ ಹಿಂಗೆ ಕೂತ್ಕೊಂಡಿದ್ದಾರಂತ. ಅವ್ರು ಕೂಡೋ ಸ್ಟೈಲ್ ರೀ ಅದು. ಎಲ್ಲರೂ ಕೂಡ್ತಿರ್ಲಿಕ್ಕೆ ಬರಂಗಿಲ್ಲ ಹಂಗ. ನಾವು ಕೂಡ್ಲಿಕ್ಕೆ ಟ್ರೈನು ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಹಿಂಗೆ ಕೂತ್ಕೊಂಡ್ಮೇಲೆ ಎಲ್ಲರೂ ಸ್ಟ್ರಕ್ ಆಗಿಬಿಟ್ರೆ ಆಮೇಲೆ ಮತ್ತೆ ತೆಗಿಲಿಕ್ಕೆ ಬರೋದಿಲ್ಲ.
ಅದಕ್ಕೆ ಸುಮ್ಮನೆ ಹಿಂಗ ಅಂದ್ರೆ ಅವ್ರಿಗೆ ಚಲೋ ಇತ್ರಿ ವ್ಯವಸ್ಥಾ, ನಾವು ಎಲ್ಲ ಹೋಗ್ಯಾವ ಕೂತ್ವಿ ಅಂದ್ರೆ ಎಲ್ಲರ ಸ್ಟ್ರಕ್ ಆದ್ರೆ ಆಮೇಲೆ ಹೋಗಿದ್ ಕತಿ. ನಮ್ಮ ಆಚಾರ ಕೂಡ್ತಿದ್ರು, ನಮ್ಮ ಆಚಾರ ನೋಡಿದ್ದೀನಿ ನಾನು, ಹಿಂಗೆ ಹಾಕೊಂಡು ಕೂತಿರ್ತೀವಿ, ಒಂದು ಕಟ್ಕೊಂಡು ಕೂತಿರ್ತಿದ್ರು ನಮ್ಮ ಆಚಾರು. ಹಿಂದಕ್ಕಿನ ಕಾಲದಾಗ ನಮ್ಮ ಪದ್ಧತಿ ಇತ್ತಂತ, ಕೂಡೋ ಪದ್ಧತಿ ಇತ್ತಂತ, ಹಂಗ ಪಾಠ ಹೇಳೋ ಕಾಲಕ್ಕೆ ಕೇಳೋ ಕಾಲಕ್ಕೆಲ್ಲ ಇತ್ತು ಅಂತ ಹೇಳ್ತಿದ್ರು. ಮಠದಲ್ಲಿ ಸತ್ಯಧ್ಯಾನ ತೀರ್ಥರ ಕಾಲಕ್ಕೆ ಪಾಂಡ್ರಂಗಿ ಕೇಶವಾಚಾರ್ಯ ಅವ್ರು ಹಂಗೆ ಕೊಡ್ತಿದ್ರು ಅಂತ ನಮ್ಮ ಆಚಾರ್ಯ ಹೇಳ್ತಾರೆ. ನೋಡೋ ಅವ್ರು ಪರೀಕ್ಷಾ ಕೊಡ್ಬೇಕಂತ, ಪರೀಕ್ಷಾ ತಗೊಳ್ಳಿ ಕೊಡ್ಬೇಕಂತ ಪಾಂಡ್ರಂಗಿ ಜಯಾಚಾರ್ಯ, ಪಾಂಡ್ರಂಗಿ ಕೇಶವಾಚಾರ್ಯರು. ಅವ್ರು ಜಯಾಚಾರ್ಯರು ಮುಂದೆ ಸತ್ಯಪ್ರಜ್ಞ ತೀರ್ಥರು, ಕೇಶವಾಚಾರ್ಯ ಅಣ್ಣಂದ್ರವರು. ಅವ್ರು ಹಿಂಗೆ ಕೂತಿರ್ಬೇಕಂತ, ಹಿಂಗೆ ಹಿಡ್ಕೊಂಡು ಕೂತಿರ್ತಿದ್ರಂತ. ಎಷ್ಟೊತ್ತು ಪರೀಕ್ಷಾ ಇದ್ದು ಹಿಂಗೆ ಕೂತಿದ್ರಂತ. ಅವ್ರು ಪರೀಕ್ಷಾ ಹೆಂಗಿರ್ತಿತ್ತು ಅಂತ ನಮ್ಮ ಆಚಾರ್ಯ ಹೇಳ್ಬೇಕ್ರಿ. ಹೋಗಿ ನಾ ಇದನ್ನ ಕಲ್ತೀನಿ, ನಾ ಅದನ್ನ ಕಲ್ತೀನಿ ಅಂದ್ರೆ ಯಾವುದು ಒಂದು ಹೇಳು ಅಂತಿದ್ದಿಲ್ಲ ಅಂತ, ಶುರು ಮಾಡು ಅಂತ ಹೇಳ್ಬೇಕಂತ. ಅವ ಶುರು ಮಾಡಿ ಮುಗಿಸೋ ತನಕ ಒಂದು ಶಬ್ದ ಆಡ್ತಿರ್ಲಿಲ್ಲ ಅಂತ ಪಾಂಡಂಗಿ ಆಚಾರ್ಯ. ಅದು ಕೇಶವಾಚಾರ್ಯ ಕೃಷ್ಣಾಚಾರ್ಯ, ಪಾಂಡಂಗಿ ಕೃಷ್ಣಾಚಾರ್ಯ, ಕೇಶವಾಚಾರ್ಯ ಅಂತ ಹೆಸರಿದೆ, ಪಾಂಡಂಗಿ ಕೃಷ್ಣಾಚಾರ್ಯ. ಅವರು ಹಂಗೆ ಕೂತಿರ್ಬೇಕು. ಕೂತು ಹೊತ್ನೊಳಗೆ ಹಿಂಗ ಮುಗಿದ ಮೇಲೆ ಆತಪ್ಪ ಹೋಗು ಅಂತ ಹೇಳ್ಬೇಕಂತ. ಅದೇ ಕಥೆ ಏನ್ರಿ, ಇನ್ನೂ ಪ್ರಶ್ನೆ ಕೇಳಲಿಲ್ಲ, ಏನು ಮಾಡಲಿಲ್ಲ ಅಂದ್ರೆ ಮಾರ್ಕ್ಸ್ ಹಾಕಿ ಕಳಿಸ್ತಿದ್ರಂತೆ. ಇವ್ ಎಷ್ಟು ಓದ್ಯಾನ ಕಳಿಸ್ತಿದ್ರಂತೆ. ಹಂಗಿತ್ತಂತ. ಇಡೀ ಗ್ರಂಥ ಹೇಳ್ಬೇಕಂತವ್ರಿಗೆ ಪಾಂಡಂಗಿ ಕೃಷ್ಣಾಚಾರ್ಯ, ಪಾಂಡಂಗಿ ಜಯಾಚಾರ್ಯ. ಕೃಪಾ ಜಪ ಅಂತ ಎರಡು ಸಹಿಗಳು ಬರ್ತಿದ್ರು ಮಠಕ್ಕೆ ಅಂತ ಹೇಳ್ತಿದ್ರು. ಅದಕ್ಕೆ ಅವ್ರು ಎಷ್ಟು ಓದ್ಯಾರ ಎಷ್ಟು ಬಿಟ್ಟಾರ ಅನ್ನೋದು ಅಲ್ಲೇ ಗೊತ್ತಾಗ್ತಿತ್ತು. ಹೇಳಿ ಹಿಂಗೆ ಕೂತಿರ್ತಾರೆ, ಪರೀಕ್ಷಾ ಮುಗಿಯೋದಕ್ಕೆ ಹಿಂಗೆ ಕೂತಿರ್ಬೇಕು ಅಂತ ಹೇಳ್ಬೇಕು ಆಚಾರ. ನಮ್ಮ ಆಚಾರ್ಯ ಪಾಠ ಹೇಳೋ ಕಾಲಕ್ಕೆ ನಮ್ಗೆ ಒಂದೇನು ಅನುಗ್ರಹ ಮಾಡ್ಯಾರ ಅಂದ್ರೆ ಅಷ್ಟು ಇತಿಹಾಸ ಹೇಳ್ಯಾರ. ಪುಣ್ಯ ಸಾಮಾನ್ಯವಾಗಿ ಗುರುಗಳ ಪಾಠ ಹಾಕಿಲ್ಲೋ ನಡಿ ಹೇಳ್ತಿರ್ತಾರೆ. ನಮ್ಮ ಆಚಾರ್ಯ ಹಂಗೆ ಹೇಳಲಿಲ್ಲ. ನಮ್ಮ ಗುರುಗಳು ತಮ್ಮ ಜೊತೆಗೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಆಚಾರ್ಯರ ಕಾಲದಿಂದ ಮಠದಲ್ಲಿ ಅಲಿಖಿತ ಇತಿಹಾಸ ಅಂತ ಒಂದಿರ್ತಾವ ನೋಡ್ರಿ, ಅವನ್ನೆಲ್ಲ ಹೇಳ್ಕೋತ ಬಂದ್ರೆ ಎಲ್ಲಿ ತನಕ ಸತ್ಯಧ್ಯಾನ ತೀರ್ಥರ ತನಕ ಅವ್ರೇನು ಹಿರಿಯರ ಬಾಯಿಂದ ಕೇಳ್ಯಾರ, ಪ್ರತ್ಯಕ್ಷ ನೋಡ್ಯಾರ, ಎಲ್ಲನೂ ಹೇಳ್ಕೋತ ಬಂದು. ನಮ್ಮ ಸ್ವಾಮಿ, ನಮ್ಮ ಆಚಾರ್ಯರು 5 ಮಂದಿ ಉತ್ತರಾದಿ ಮಠಾಧೀಶರನ್ನು ನೋಡಿದವರು ನಮ್ಮ ಸ್ವಾಮಿಗಳು. ಸತ್ಯಧ್ಯಾನರನ್ನ, ಸತ್ಯಪ್ರಜ್ಞರನ್ನ, ಸತ್ಯಾಭಿದ್ಯರನ್ನ, ಸತ್ಯಪ್ರಮೋದರನ್ನ, ಸತ್ಯಾಭಿದ್ರ ಶ್ರೀಪಾದಗಳವನ್ನ 5 ಮಂದಿ ಉತ್ತರಾದಿ ಮಠಾಧೀಶರನ್ನು ನೋಡಿದವರು. ಸುಮ್ಮನೆ ಆಗೋದಿಲ್ಲ, ಸುಲಭ ಅಲ್ಲದು 10 ಮಂದಿ ನೋಡೋದು ಅಂತೇಳಿ. ಕೂಡ್ಲಿ ಮಠದಲ್ಲಿ 5 ಮಂದಿ ಸ್ವಾಮಿಗಳು ನೋಡ್ಯಾರ. ಅವರೆಲ್ಲ ಇತಿಹಾಸ ಹೇಳೋ ಕಾಲಕ್ಕೆ ಹೇಳ್ತಿದ್ರು. ಆ ದಿವಸ ಹೇಳ್ಯಾರ. ಪಾಠಕ್ಕೆ ಹೋಗಿ ಕೂತಿದ್ರೆ ಮುಗೀತು ನಮ್ದು ಆನಂದ. ಪಾಠನ ಹೇಳ್ಯಾರ. ಮತ್ತೆ ಬರೀ ಹಂಗೆ ಹುಡುಕ ಶಾಂತಿ ಕೊಡಿ, ಕೆಲವು ಹಂಗೆ ಇರ್ತಾರೆ. ಹೇಳ್ಕೊ ಇವತ್ತು ಪಠದ ಸುದ್ದಿ ಅಂತ ಶುರು ಮಾಡಿದ್ರು ಅಂದ್ರೆ ಪಾಠ ಸತ್ತೋದು ಒಂದು ವಾಕ್ಯ ಆಗಿರುತ್ತೆ. ಕೊನೆಗೆ ಮನೆಗೆ ಬಂದು ಹಂಗೆ ಹೋಗಬಾರ್ದು, ಆತ ನಡಿ ಅಂತ ಎಂದೂ ಮಾಡಲಿಲ್ಲ. ನನ್ನ ಕಡೆ ಇನ್ನೂ ಅವರು ಕಾಟ್ ಹೊಡೆದದ್ದು ಪೇಪರ್ಗಳೆಲ್ಲ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಯಾಕಂದ್ರೆ ನಾ ಹೋಗಿ ಬರೆದದ್ದು ಹೋಗಿ ತೋರಿಸ್ಬೇಕು, ಓದ್ಕೊಂಡು ಹೋಗಿ ತೋರಿಸ್ಬೇಕು. ಅವರು ಭಾಷಾಂತರ ಮಾಡಿಸ್ತಿದ್ರು. ಕೆಂಪೆನ್ನಿಲ್ಲದ ಅಂತ ಕೇಳ್ಬೇಕು. ನನಗೆ ಸಿಟ್ಟು ಬರ್ತಿತ್ರಿ. ಎಷ್ಟು ಹೇಳ್ಕೊಂಡು ಹಿಂಗೆ ಕೆಂಪೆನ್ ಕೇಳ್ತಾರಲ್ಲ ಅಂತ ತಿಳ್ಕೊಂಡು ಹೇಳಿ ಹಾಕಿ ತಪ್ಪಿದ್ರೆ ಕಾಟ್ ಹೊಡೆದು ಇದು ಬರ್ಕೊಂಡು ಹೋಗಿ ಮತ್ತೆ ಅನ್ಬೇಕು. ಒಂದು ಪೇಜ್ನೊಳಗೆ 3 ತಪ್ಪಕ್ಕಿಂತ ಕಡಿಮೆ ಬರ್ಬೇಕ್ರಿ ಅಂದ್ರೆ ಬಿಡ್ತಿದ್ರು. ಅದಕ್ಕಿಂತ ಜಾಸ್ತಿ ಮತ್ತೆ ಬರೆಯೋದೆ. 3 ತಪ್ಪು ಅಂದ್ರೆ ಮತ್ತೊಂದು ಬರೆಯೋದೆ. ಬರಬೇ ಅಭ್ಯಾಸ ಮಾಡ್ಸ್ಯಾರ, ಚಲೋ ಅಭ್ಯಾಸ ಮಾಡ್ಸ್ಯಾರ. ಯಾಕೆ ಹೇಳಿದೆ ಅಂದ್ರೆ ಹಿಂಗೆ ಕೂಡೋ ಪದ್ಧತಿ ಅವತ್ತಿನ ಕಾಲಕ್ಕಿತ್ತು. ಅದು ವೇದವ್ಯಾಸ ದೇವರ ಕ್ರಮ. ಹಿಂಗಾಗಿ ಪಾಂಡ್ರಂಗಿ ಕೃಷ್ಣಾಚಾರ್ಯರು ಹಂಗೆ ಕೂಡ್ತಿದ್ರು ಅಂತ ತಿಳಿದುಕೊಂಡು ಹೇಳಿದ್ದು. ಅಚಲಾಸನ ಯೋಗ ಪಟ್ಟಿಕ ಇನ್ನು 88, ಅದರಲ್ಲಿ 88, 89ರಲ್ಲಿ ಸುಮಧ್ವಿಜಯದ ಶ್ಲೋಕದಲ್ಲಿ ಹಾಗೂ ತಂತ್ರಸಾರ ಸಂಗ್ರಹದಲ್ಲಿ ಬಂದ ವೇದವ್ಯಾಸ ದೇವರ 2 ಕೈಗಳ ವರ್ಣನ ಮಾಡ್ತಾ ಇದ್ದಾರೆ. ಸ್ವಭಕ್ತ ಅಜ್ಞಾನ ನಾಶಕ ತರ್ಕ ಅಪರ ಪರ್ಯಾಯ ಪೃಥುಪೀವರ ವೃತ್ತ ದಕ್ಷಿಣ ಹಸ್ತಾಯ. ಹೆಂಗದಪ್ಪ? ಇದಕ್ಕೆ ಅಜ್ಞಾನ ನಾಶಕ ಒಂದು ತರ್ಕ ಮುದ್ರಾ, ಒಂದು ಜ್ಞಾನ ಮುದ್ರಾ ಅಂತ ಅರ್ಥ. ಒಂದು ಜ್ಞಾನ ಮುದ್ರಾ, ಒಂದು ಅಭಯ ಮುದ್ರಾ. ವೇದವ್ಯಾಸ ದೇವರದ್ದು ಒಂದು ಜ್ಞಾನ, ಒಂದು ಅಭಯ ಮುದ್ರೆಗಳನ್ನ ಏನ್ ಮಾಡ್ಲಿಕ್ಕತ್ತಾರ ಅಂದ್ರೆ ಸ್ವಭಕ್ತ ಅಜ್ಞಾನ ನಾಶಕ, ತಮ್ಮ ಭಕ್ತರ ಅಜ್ಞಾನವನ್ನ ನಾಶ ಮಾಡುವ, ಅಪರ ಪರ್ಯಾಯ ಅದರಂತೆ ಇರುವಂತಹದ್ದು ಮತ್ತೊಂದು ಯಾವುದು? ಪೃಥುಪೀವರ ವೃತ್ತ, ದುಂಡ ಇರುವಂತಹದ್ದು, ಉದ್ದಾಗಿರುವಂತಹದ್ದು, ದಕ್ಷಿಣ ಹಸ್ತಾಯ ಬಲಕೈ ಇರುವಂತಹದ್ದು ಅಂತ ಹೇಳ್ಯಾರ. ಸರಿ, ಮುಂದೆ ಸ್ವಭಕ್ತ ಭಯಭಂಜಕ ಸಮಸ್ತ ಮಂಗಲಪ್ರದ ಅಭಯ ಮುದ್ರಾಯುತ ಪೃಥುಪೀವರ ವೃತ್ತ ಸವ್ಯಹಸ್ತಾಯ. ಎಡಗೈ ಹೆಂಗಿತ್ತು ಅವರದ್ದು ಅಂದ್ರೆ ತನ್ನ ಭಕ್ತರಿಗೆ ಬಂದ ಎಲ್ಲ ಭಯಗಳನ್ನು ಪರಿಹಾರ ಮಾಡುವಂತಹದ್ದಾಗಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದು 36ನೇ ಶ್ಲೋಕದಲ್ಲಿ ಹೇಳುವಾಗ ಭಜತಾಂ ವರತರ್ಕ ಮುದ್ರಯಾದ್ಯತಿ ಹಸ್ತಾಕ್ರಮಬೋಧಮೀಶಿತು ಅಧಿಜಾನು ಸಮರ್ಪಿತಂ ಪರಂ ಕೃತಭೂಯೋ ಭಯಭಂಗ ಮಂಗಲಂ ಅನ್ನುವಂತಹ ಮಾತನ್ನು ತಿಳಿಸಿದ್ದಾರೆ. 90ನೇ ವಾಕ್ಯ ಅತಸಿಕಾ ಕುಸುಮ ಅವಭಾಸ ಊರುದ್ವಯಾಯ. ಭಗವಂತನ 2 ತೊಡೆಗಳು ಹೆಂಗವ ಅಂತ ಕೇಳಿದ್ರೆ
ಅತಸಿ ಕುಸುಮದಂತೆ, ಅಗಸಿ ಹೂವಿನಂತೆ. ಅಸತಿ ಕುಸುಮ ಅಂದ್ರೆ ಅಗಸಿ ಹೂವು, ಅಗಸಿ ಹೂವಿನಂತೆ ಸುಂದರವಾಗಿರುವಂತಹದ್ದು. ಅಗಸಿ ಹೂ ಬಹಳ ಚಂದ ಇರ್ತದೆ ಅಂತ ಅರ್ಥದಕ್ಕೆ, ಅದರಂತೆ ಇರುವ ಅಂತ ಆ ತೊಳೆಗಳನ್ನು ಹೇಳಿದ್ದಾರೆ. 91ನೇ ವಾಕ್ಯ, ಕ್ರಮ ಅಲ್ಪವೃತ್ತ ಜಂಘ ಯುಗಲಾಯ ನಮಃ. ಕ್ರಮವಾಗಿ ಸಣ್ಣ ಹಾಕೋದ್ ಬರ್ಬೇಕ್ರಿ. ಆನಿ ಸೊಂಡಲ್ ಇದ್ದಂಗೆ ಇರಬೇಕು ಅಂತ ಹೇಳ್ಯಾರ. ಕಾಲುಗಳು ಹೆಂಗಿರ್ಬೇಕು, ಮೇಲೆ ದಪ್ಪಾಗಿ ಕೆಳಗೆ ತೆಳ್ಳಗೆ ಬಂದಿರ್ಬೇಕು. ಇದು ಉಲ್ಟಾ, ಆನಿ ಸೊಂಡ್ಲು ತೆಳಗೆ ದಪ್ಪಾಗಿ ಮ್ಯಾಲ ಹೊಂದಿರಬಾರ್ದ್ರಿ. ಹಂಗಿದ್ರೆ ಕಾಲೆಲ್ಲವು ಅನೇಕ ಸಮಸ್ಯೆಗಳು ಇದ್ದದ್ದು ಅಂತ ಅರ್ಥದಕ್ಕೆ, ಹಂಗಿರಬಾರ್ದು. ಆಮೇಲೆ ನಿಗೂಢ ಗುಲ್ಫಾಯ, ಮಣಿಗಂಟಿರ್ತಾವಲ್ಲ ಹಿಂದಿನ ಎರಡು, ಅವು ಸೂಕ್ಷ್ಮ ಇರ್ಬೇಕ್ರಿ. ಎದ್ದಿಗ್ ಲಟ್ಟು ಕಾಣಿಸ್ಬಾರ್ದು. ಅವ ಕೂತ್ರ ಅದ್ರ ಮೇಲೆ ಕೂತಂಗೆ ಕಾಣಿಸ್ತಿರ್ಬಾರ್ದು. ಮತ್ತ ಮಣಿಗಂಟಿನ ಕೂತಾರ್ದಂಗೆ ಹಾಕೊಂಡ್ರೆ ಚೇನ್ ಹಾಕೊಂಡು ಕೂತಾನೆ, ಹಿಲ್ಸ್ ಹಾಕೊಂಡು ನಿಂತ್ಕೊಂಡ್ರೆ ಹಿಂಗ ಅನ್ಸ್ಬಾರ್ದು. ಮತ್ತೆ ನಿಗೂಢ ಗುಲ್ಫಾಯ ಬಾಹ್ಯ ಅಂತ ತಮೋ ವಿನಾಶಕ ಪದ ನಖಮನಯೇ ನಮಃ. ಅವರು ವೇದವ್ಯಾಸ ದೇವರು ಉಗುರುಗಳು ಹೆಂಗಿದ್ವು ಅಂತ ತಿಳಿಸಿದ್ದಾರೆ. ಏನು ಅಂದ್ರೆ, ನಾನು ಕೇವಲಮೇವ ವೈಷ್ಣವಂ ಶಿತವಂತ ಪದಮಾತ್ಮರೋಚಿಷ ತಮಸೋಪ್ಯುಭಯಸ್ಯ ನಾಶಕ ವಿಜಯಂತೆ ನಖರ ನವಂ ರವಿಂ. ಸೂರ್ಯನ ಕಾಂತಿಗಿಂತಲೂ ವೇದವ್ಯಾಸ ದೇವರ ಉಗುರುಗಳ ಕಾಂತಿ ಅಷ್ಟು ಶ್ರೇಷ್ಠ. ಯಾಕ? ಹೊರಗಿನ ಕತ್ತಲನ್ನ ಮಾತ್ರ ಕಳೀತದ ಸೂರ್ಯನ ಬೆಳಕು. ವೇದವ್ಯಾಸ ದೇವರ ಉಗುರಿನ ಕಾಂತಿ ಒಳಗಿನ ಕತ್ತಲೆಯನ್ನೂ ಕಳೆಯುವಂತಹದ್ದಾಗಿದೆ ಅಂತ 93ನೇ ವಾಕ್ಯ. 94ನೇ ವಾಕ್ಯದಲ್ಲಿ ವಜ್ರ ಅಂಕುಶ ಧ್ವಜ ಪದ್ಮ ರೇಖಾ ಚಿಹ್ನಿತ ಪಾದ ಪದ್ಮಾಯ. ಆ ಪಾದದ ಕೆಳಗಡೆಗೆ ಏನೇನು ಚಿಹ್ನೆಗಳಿದ್ದು ಅಂತ ಹೇಳಿದ್ದಾರೆ. ವಜ್ರ, ಅಂಕುಶ, ಧ್ವಜ, ಪದ್ಮ ಇವೆಲ್ಲ ಇದ್ದದ್ದು ಅಂತ ತಿಳಿದುಕೊಂಡು ಹೇಳಿ. ತೃತೀಯ ಸ್ಕಂದ ಭಾಗವತದಲ್ಲೂ ಉಂಟು. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ. ನಾರಾಯಣ ಪಂಡಿತಾಚಾರ್ಯ ಸುಮಧ್ವ ವಿಜಯದಲ್ಲಿ ಆ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿಗೆ ಸುಮಧ್ವ ವಿಜಯದಲ್ಲಿ ಹೇಳಿದ ಎಲ್ಲಾ ಅಂಶಗಳನ್ನು ಮುಗಿಸಿದ್ರು 94ನೇ ವಾಕ್ಯಕ್ಕೆ. 95ನೇ ವಾಕ್ಯದಲ್ಲಿ ಮತ್ತೆ ತಂತ್ರಸಾರ ಸಂಗ್ರಹಕ್ಕೆ ಹೋಗ್ತಾರೆ. ಏನದ ತಂತ್ರಸಾರ ಸಂಗ್ರಹದಲ್ಲಿ ನಾವು ವಿಷ್ಣು ವೇದವ್ಯಾಸ ದೇವರನ್ನ ಬರೇ ಪೀಠದ ಮೇಲೆ ಕೂರಿಸಿ ಪೂಜಾ ಮಾಡಿದ್ದಿತ್ತು. ಆದರೆ ಸಮಸ್ತ ಪೀಠ ಆವರಣ ದೇವತಾ ಸೇವ್ಯಾಯ, ಪೀಠದಲ್ಲಿ ಆವರಣ ದೇವತಾ ರೂಪದಲ್ಲೂ ವೇದವ್ಯಾಸ ದೇವರಿದ್ದಾರೆ. ಒಂದೊಂದು ದಿಕ್ಕಿಗೆ ದುರ್ಗಾ, ರುದ್ರರು, ಶೇಷದೇವರು ಹೀಗೆಲ್ಲ ಬರುವಾಗ ವೇದವ್ಯಾಸ ದೇವರನ್ನು ಒಂದು ಆವರಣ ದೇವತೆಯಾಗಿ, ಪೀಠದ ಆವರಣ ದೇವತೆಯಾಗಿ ಚಿಂತನೆ ಮಾಡಬೇಕು ವೇದವ್ಯಾಸ ದೇವರನ್ನ ಅಂತ ತತ್ವಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ದೇವರು ಪೀಠ ದೇವತೆಗಳಿಂದ ಹಾಗೂ ಆವರಣ ದೇವತೆಗಳಿಂದ ಸೇವೆನಾಗಿದ್ದಾನೆ. ಸ್ವತಃ ಅವರ ಮಧ್ಯದಲ್ಲಿ ಅವನು ಇದ್ದಾನೆ. ಆ ಪೀಠ ದೇವತೆಗಳ ಆವರಣ ದೇವತೆಗಳಲ್ಲಿ ಅವರೊಬ್ಬರಾಗಿದ್ದಾರೆ. ಇನ್ನು 96ನೇ ವಾಕ್ಯ, ಅನಂತ ಚಂದ್ರ ಅಧಿಕ ಕಾಂತಿಮತೇ ನಮಃ. ವೇದವ್ಯಾಸ ದೇವರ ದೇಹದ ಕಾಂತಿ ಎಷ್ಟದ ಅಂದ್ರೆ ಅನಂತ ಚಂದ್ರನಿಗಿಂತಲೂ ಮಿಗಿಲಾದ ಕಾಂತಿ ಇರುವಂತಹದ್ದಾಗಿದೆ ಅಂತ. 97 ಸಮಸ್ತ ದುರಿತ ನಿವಾರಣಾಯ, ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತಾರೆ ವೇದವ್ಯಾಸ ದೇವರು. 98 ಸಮಸ್ತ ಕಾಮಿತ ಫಲದಾತ್ರೇ ನಮಃ. ನಾವು ಕೇಳುವ ಎಲ್ಲ ಫಲವನ್ನು ನೀಡುವಂಥವರಾಗಿದ್ದಾರೆ ವೇದವ್ಯಾಸ ದೇವರು, ಸಮರ್ಥರಾಗಿದ್ದಾರೆ. ಸಮಸ್ತ ಕಾಮಿತ ಫಲದಾತ್ರೇ ನಮಃ. 99 ಮಧುಪಾಸ್ಯಾಯ ನಮಃ. ನನ್ನಿಂದ ಉಪಾಸ್ಯರಾದ ವೇದವ್ಯಾಸ ದೇವರು ಅಂತ ಧೈರ್ಯದಿಂದ ಹೇಳ್ಕೊಳ್ತಾರೆ. ಯಾದವಾರ ಹೇಳಿ ನೋಡಂತ, ನಮ್ಮಿಂದ ಉಪಾಸ್ಯರಾದ ಮೂರ್ತಿ ಅಂತ ಒಬ್ಬರು ಹೇಳಿ ನೋಡಂತ. ಇದು ಶಾಲಿಗ್ರಾಮ ಕೂಡ ಬಿಡ್ತಾವ. ನಮ್ಮಿಂದ ಉಪಾಸ್ಯ ಅಂತ ಏನು ಹೇಳಿದ್ರೆ ಮನೆಯಾಗಿದ್ದ ಶಾಲಿಗ್ರಾಮಸತೆ ಕೂಡ ಬಿಡ್ತಾವ. ಯಾಕ? ಇವ ಮಾಡೋ ಪೂಜೆ, ಇವ ಮಾಡೋ ಪುರಸ್ಕಾರ ತಗೊಂಡು ಸಕಾಯಿ ಹೋಗಿದ ತಗೊಂಡು ಬಿಡ್ತಾರೆ. ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಎಕಡೆ ಬೇಕಾದ್ರೆ ನೀರು ಹಾಕೋಣ, ಎಕಡೆ ಗಂಧ ಹಚ್ಚೋಣ. ಸ್ವಾಮಿಗಳು ಪೂಜೆ ಮಾಡ್ಬಿಟ್ಟಿರ್ತಾರೆ 4 ದಿವಸ. ಈಗ ನೋಡ್ರಿ, ನಾಳೆ ಚಾತುರ್ಮಾಸ್ಯ ಆಗ್ತದೆ ನೋಡ್ರಿ. ಆದ್ಮೇಲೆ ಕೆಲವ್ರ ಮನಿ ಒಳಗೆ ದೇವ್ರ ಮನಿ ಚೇಂಜಸ್ ಆಗ್ತಾವೆ. ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು. ಯಾಕಂದ್ರೆ ನೋಡು, 2 ತಿಂಗಳು ಸ್ವಾಮಿಗಳು ಪೂಜಾ ನೋಡ್ ನನಗೆ ಏನ್ ಇಷ್ಟ, ನಾನು ಹೀಗೆ ಪೂಜೆ ಮಾಡ್ಬೇಕಿನ್ನ ಅಂತ ದೇವ್ರ ಮನಿ ಕಟ್ಟಿ ಬಡಿಸಿ ದೊಡ್ಡ ಮಾಡಿ ಮಂಟಪ ಇಷ್ಟೆತ್ರ ಮಾಡಿ ಅಲ್ಲಿ ಅಂಗಡಿ ಒಳಗಿನ ಅಕ್ಸಾಲ ಅಂಗಡಿಯಾಗಿನ ಪ್ರತಿಮಾ ತಂದು ಇಟ್ಬಿಡೋದು. ಇವಂಗ ಕೂತ್ರೆ ಹೇಳಿಕ್ ಬರ್ತಿರೋದಿಲ್ಲ, ಎಲ್ಲರೂ ಕೂತ್ರಿಗೆ ಬರ್ತಿರೋದಿಲ್ಲ. ಪ್ರತಿಮಾ ತಗೊಂಡು ಏನ್ ಮಾಡ್ತಾನ, ಉತ್ಸಾಹ ಗಂಧ ತಗೊಂಡಿರ್ತಾನೆ, ತೆಗೆದಿರ್ತಾನೆ, ಏರಿಸ್ಬೇಕು ಅಂತ ಮೇಲೆ ಹೋದ್ರೆ ಆಗೋದಿಲ್ಲ ಇವ್ಗೆ ಹೇಳಲಿಕ್ಕೆ. ತಗೊಂಡು ನೋಡ್ತಾನೆ, ಅಷ್ಟೇ. ದೇವರಿಗೆ ಇಲ್ಲೊಮ್ಮೆ ಬೆಳಿತಿರ್ತದೆ ಸ್ವಾಮಿ ಅಂತ. ಹಾಗೆಪ್ಪ ನಿಮ್ ಕಡೆಯಿಂದ ಪೂಜಾ ತಗೊಳ್ಳೋ ಭಾಗ್ಯದ ನನಗೆ ಅಂತೇಳಿ ಎಂದೆಂದು ಇನ್ನೊಬ್ಬರು ನೋಡಿ ಉತ್ಸಾಹದಿಂದ ಅವೆಲ್ಲ ಮಾಡಬಾರ್ದು. ನಮ್ ಯೋಗ್ಯತಾ ಎಷ್ಟದ, ನಾವು ಒಂದು ಮಣಿ ಮೇಲೆ ಇಟ್ಕೊಂಡು ದೇವ್ರ ಪೂಜೆ ಮಾಡೋದಪ್ಪ ನಾವು ಔಟ್ ಮಾಡಬೇಕು. ಅದನ್ನ ಬಿಟ್ಟು ಅವರು ಸ್ವಾಮಿಗಳು ಪೂಜೆ ಮಾಡ್ರೆ ನಾವು ಉತ್ಸಾಹದಿಂದ ಮಾಡಿದರೆ ಇರಲಿ. ಅದಕ್ಕೆ ಮಧುಪಾಸ್ಯಾಯ, ನನ್ನಿಂದ ಉಪಾಸ್ಯರಾಗಿರುವಂಥವ್ರು ವೇದವ್ಯಾಸ ದೇವರು ಏನು ಉಪಾಸ್ಯರಾಗಿದ್ದಾರೆ.
ಯಾದವಾರರಿಂದ ಭಗವಂತ ವೇದವ್ಯಾಸ ದೇವರು ಉಪಾಸ್ಯರಾದದ್ದು ಹೇಗೆ ಅಂತಂದರೆ ಆಶ್ಚರ್ಯವೆನಿಸ್ತದೆ. ಎಷ್ಟು ಗ್ರಂಥಗಳು, ಎಷ್ಟು ವ್ಯಾಖ್ಯಾನ, ಎಷ್ಟು ಅದ್ಭುತ ಅಂದರೆ ಅಷ್ಟು ಅದ್ಭುತ. ಯಾದುಪತ್ಯ ಅಂತನ್ನುವುದು ಶ್ರೀಮನ್ ನ್ಯಾಯಸುಧಾಕ್ಕೂ ಭಾಗವತಕ್ಕೂ ಅಷ್ಟು ಸುಂದರವಾದ ವ್ಯಾಖ್ಯಾನಗಳು. ಅದಕ್ಕೆ ಇನ್ನು ಎಲ್ಲ ಮಹನೀಯರ ವ್ಯಾಖ್ಯಾನಗಳು ಪರಮೋತ್ಕೃಷ್ಟ ಶ್ರೇಷ್ಠ ಇಲ್ಲ ಅಂತಲ್ಲ. ನಮ್ಮಲ್ಲಿ ಪರಂಪರೆ ಏನು ಅಂದರೆ ಯಾದುಪತ್ಯವನ್ನು ಇಟ್ಟುಕೊಂಡು ಶ್ರೀಮನ್ ನ್ಯಾಯಸುಧೆಯನ್ನು ಹಾಗೂ ಭಾಗವತವನ್ನು ಅಧ್ಯಯನ ಮಾಡಿದರೆ ಅವ ನಿಜವಾಗಿ ಅಧ್ಯಯನ ಮಾಡಿದವನು ಅಂತ. ಎಷ್ಟು ಚಂದ ವೇದವ್ಯಾಸದೇವರು ಸೇವಾ ಮಾಡಿದ್ದಾರೆ ಅಂದರೆ ಅವತ್ತೇನು ವೈರಾಗ್ಯ ಬಂತು, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಅನ್ನೋ ವೈರಾಗ್ಯ ಬಂದಾಗ ಎಲ್ಲವನ್ನ ತ್ಯಾಗ ಮಾಡಿ ಕೇವಲ ಅಧ್ಯಯನಕ್ಕೆ ತಮ್ಮ ಜೀವನವನ್ನು ಮೀಸಲಿಟ್ಟರು. ತಾವು ಬದುಕಿರುವಷ್ಟು ಕಾಲ ಎಷ್ಟು ಬಾರಿ ಸುಧಾ ಪಾಠ ಹೇಳಿದ್ದಾರೆ, ಎಷ್ಟು ಬಾರಿ ನ್ಯಾಯಾಮೃತ ಚಂದ್ರಿಕಾದಿ ಗ್ರಂಥಗಳ ಪಾಠ ಹೇಳಿದ್ದಾರೆ, ಭಾಗವತಾದಿಗಳನ್ನು ಹೇಳಿದ್ದಾರೆ. ಹಿರಿಯರ ಮಾತುಗಳು ಹೆಂಗದ ಅಂದ್ರೆ ಯಾದವಾರ್ಯರು ದೇಹತ್ಯಾಗ ಮಾಡಿದ ಮೇಲೆ ಅವರ ದೇಹವನ್ನು ದಹನ ಮಾಡಿ ಆದ ಮೇಲೆ ಅಸ್ಥಿಗಳನ್ನು ಹಿಡಿದುಕೊಂಡು ನೋಡಿದ್ರೆ ಭಾಗವತ ಶ್ಲೋಕಗಳು ಕೇಳಿಸ್ತಿದ್ವು ಅಂತದ್ದು. ಅವರವರ ನಂಬಿಕೆಗಳವೆಲ್ಲ. ನಮಗೆ ಕಂಡಿಲ್ಲ, ನಮಗೆ ನೋಡಿಲ್ಲ ಮಾತ್ರಕ್ಕಿಲ್ಲ ಅನ್ನಬಾರದು. ಅಂದ್ರೆ ಆತ್ಮಸಾತ್ ಮಾಡಿಕೊಂಡ್ರು, ಅಸ್ಥಿಗತ ಮಾಡಿಕೊಂಡಿದ್ರು ಭಾಗವತ. ಅಂದ್ರೆ ಇಷ್ಟು ವೇದವ್ಯಾಸ ದೇವರ ಸೇವಾ ಮಾಡಿದ್ದಾರಲ್ಲ, ಅದಕ್ಕೆ ಮಧುಪಾಸ್ಯ ನನ್ನಿಂದ ರಕ್ತಗತವಾಗಿ, ಮಾಂಸಗತವಾಗಿ, ಅಸ್ಥಿಗತವಾಗಿ ಸೇವಿಸಲ್ಪಟ್ಟಿರುವಂತಹ ವೇದವ್ಯಾಸ ದೇವರು ಅಂತ ಹೇಳ್ತಾ 100ನೇ ವಾಕ್ಯದಲ್ಲಿ ಯಾರು ಮಧುಪಾಸ್ಯರಾದವರು ಶ್ರೀ ವೇದವ್ಯಾಸಾಯ ನಮಃ, ಆ ವೇದವ್ಯಾಸ ದೇವರಿಗೆ ನಮಸ್ಕಾರ ಎಂಬುದಾಗಿ 100 ವಾಕ್ಯಗಳು, ಸರಿಯಾಗಿ 100 ವಾಕ್ಯಗಳಲ್ಲಿ ವೇದವ್ಯಾಸ ದೇವರ ಉಪಾಸನೆಯನ್ನು ಮಾಡಿ ಯಾದವಾರರು ಅದು ತಾವೇನು ಪ್ರತಿಮಾ ಮಾಡಿದ್ದಾರೆ, ಅವರು ವೇದವ್ಯಾಸ ದೇವರ ಪ್ರತಿಮಾಗಳನ್ನು ತಾವೇ ಮಾಡಿಸಿ ತಮ್ಮ ಶಿಷ್ಯರಿಗೆಲ್ಲ ಕೊಟ್ಟದ್ದು ಉಂಟು ಅಂತ ನಾವು ಕೇಳುತ್ತೇವೆ. ಅಷ್ಟು ಅದ್ಭುತವಾಗಿ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿದ ಮಹಾನುಭಾವರು ಇವರು ಯಾದವಾರರು. ವಾದರಾಜ ಸ್ವಾಮಿಗಳು ನೆನಪಾದಾಗೆಲ್ಲ, ಹೆಗ್ರೀವ ದೇವರು ನೆನಪಾದಂಗೆ, ಯಾದವಾರ ನೆನಪಾದಾಗೆಲ್ಲ ವೇದವ್ಯಾಸ ದೇವರು ನೆನಪಾಗುವಷ್ಟು ವೇದವ್ಯಾಸ ದೇವರ ಉಪಾಸನೆಯನ್ನು ಮಾಡಿದ ಮಹಾನುಭಾವರು. ಅವರು ರಚನೆ ಮಾಡಿರುವಂತಹ 100 ವಾಕ್ಯಗಳನ್ನು 14 ಪಿರಿಯಡ್ಗಳಲ್ಲಿ, ಹೆಚ್ಚು ಕಡಿಮೆ 14 ತಾಸುಗಳಲ್ಲಿ ಯಥಾಮತಿಯಾಗಿ ಅನುವಾದ ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ. ನಮ್ಮ ಗುಡಿ ಆನಂದಾಚಾರ್ಯರು ಪ್ರತಿ ತಿಂಗಳು ಬೇರೆ ಬೇರೆ ವಿದ್ವಾಂಸರಿಂದ ಒಂದು ಮಾಸ ಮಹಾತ್ಮೆ, ಒಂದು ಯಾವುದಾದ್ರೂ ಆಚಾರ ಕೃತಿ, ಹಿರಿಯರ ಜ್ಞಾನಿಗಳ ಕೃತಿಯನ್ನು ಪ್ರವಚನ ಮಾಡಿಸಬೇಕು ಅಂತ ಒಳ್ಳೆ ಸಂಕಲ್ಪ ಮಾಡಿಕೊಂಡಿದ್ರು. ನನಗೆ ಉಪನ್ಯಾಸಕ್ಕೆ ಕರೆದು ಮಾಸ ಮಹಿಮಾ ಅಂಬೋದಂತೂ ಇದ್ದ ಮತ್ಯಾವ ಕೃತಿ ಅಂತ ಕೇಳಿದೆ. ಅದಕ್ಕೆ ಅಲ್ಲಿ ಯಾವ ಗ್ರಂಥ ಹೇಳ್ಬೋದು ಮೊದಲೇ ಹೇಳಿದ್ರು, ವ್ಯಾಸಗದ್ಯ ಅಂತ ಹೇಳಿ. ನಂಗೆ ಭಾರಿ ಉತ್ಸಾಹ ಬಂತು. ಯಾಕೆ ಉತ್ಸಾಹ ಬಂತು ಅಂದರೆ ಪ್ರಾತಃ ಸಂಕಲ್ಪ ಗದ್ಯವನ್ನು ಈಗಾಗಲೇ ಪ್ರವಚನ ಮಾಡಿ ನಮ್ಮ ಶಿಷ್ಯರಲ್ಲೇ ಇದ್ದಾರೆ. ಅಲ್ಲಿ ವಿದ್ಯಾರ್ಥಿನಿಯಲ್ಲಿ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನ ಆಗಿದೆ. ಅದು ಇನ್ನೊಂದು 1 ವಾರ ಉಳ್ಕೊಂಡಿದ್ರಿ. ಅದು 1 ವಾರ ಆದ ಪೂರ್ಣ ಪ್ರಾತಃ ಸಂಕಲ್ಪ ಗದ್ಯ ಪೂರ್ಣ ಪ್ರವಚನ ಮುಗೀತದೆ. ಅದರ ಮಧ್ಯದಲ್ಲಿ ಆಶ್ಚರ್ಯ, ರಾಯರ ಗ್ರಂಥವನ್ನು ಹೇಳಿದ್ದಕ್ಕೆ ಯಾದವಾರ ಗ್ರಂಥವನ್ನು ಹೇಳುವಂತಹ ಭಾಗ್ಯ ಸಿಕ್ತಲ್ಲ ಅಂತ. ಅವರಿಬ್ಬರು ಅಷ್ಟು ಅನ್ಯೋನ್ಯದಿಂದ ಇದ್ರು. ಮಂತ್ರಾಲಯ ಸ್ವಾಮಿಗಳವರು ಸುಧಾಮಂಗಳ ಮಾಡಿದಾಗ ಸುಧಾಮಂಗಳಕ್ಕೆ ಯಾದವಾರರು ಹೋಗಿದ್ರು ಅಂತ ಒಂದು ದಾಖಲೆ ಇದೆ. ರಾಯರು ಕೇಳಿದ್ರಂತ, ಬಂದಾರಿಲ್ಲೋ ಅಂತ ತಿಳ್ಕೊಂಡು ಕೇಳಿದ್ರಂತ. ಅಷ್ಟು ಅವರಲ್ಲಿ ಅನ್ಯೋನ್ಯ ಇರುವಂತಹದ್ದು. ಹೀಗಾಗಿ ರಾಯರ ಗ್ರಂಥವಾದ ಪ್ರಾತಃ ಸಂಕಲ್ಪ ಗದ್ಯದ ಪ್ರವಚನ ಮಾಡಿದ್ದರ ಫಲವೇನೋ ಎಂಬುವಂತೆ ಯಾದವಾರ ವ್ಯಾಸಗದ್ಯದ ಪ್ರವಚನವನ್ನ ನೋಡ್ರಿ. ರಾಯರು ನನ್ನ ಗ್ರಂಥ ಇನ್ನೊಂದು 4 ದಿವಸ ಬಿಟ್ಟು ಹೇಳು, ಯಾದವಾರ ಗ್ರಂಥ ಮೊದಲು ಮುಗಿಸ್ಕೊಂಡು ಬಾ ಅಂತ ಕೊಟ್ಟು ಏನೋ. ಅದಕ್ಕೆ ಶ್ರೀನಿವಾಸ ದೇವರ ಸನ್ನಿಧಾನದಲ್ಲಿ ಈ ಒಂದು 14 ದಿನಗಳು, ಹಿಂದಿನ 9 ದಿನಗಳು, ಈ 5 ದಿನಗಳು ಸೇರಿಕೊಂಡು 14 ದಿನಗಳ ಅವಧಿಯಲ್ಲಿ ವ್ಯಾಸಗದ್ಯದ ಅನುವಾದವನ್ನು ಮಾಡಿದ್ದೇನೆ. ಇದರಿಂದ ಯಾದವಾರರ ಅಂತರ್ಗತರಾಗಿರುವಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸ ದೇವರು ಪ್ರೀತರಾಗಬೇಕು. ಅವರಿಂದ ಅಭಿನ್ನನಾದ ಇಲ್ಲಿ ನೆಲೆಸಿರುವಂತಹ ಲಕ್ಷ್ಮೀ ಸಮೇತನಾದ ಶ್ರೀನಿವಾಸ ದೇವರು ಪ್ರೀತರಾಗಬೇಕು. ಅವರ ಅನುಗ್ರಹ ಇದ್ದರೆ ಮತ್ತೆರಡು ಆಚಾರ ಸರ್ವಮೂಲ ಗ್ರಂಥಗಳ ವಾಕ್ಯವನ್ನು ತಿಳಿದುಕೊಳ್ಳಿಕ್ಕೆ ಆಗ್ತದೆ ಅಂತ ಇದನ್ನಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಆಷಾಢ ಮಾಸದ ಮಹಿಮೆ ಕೊನೆಯ ಅಧ್ಯಾಯ ಏನಿದೆ, 4 ಅಧ್ಯಾಯ ಅಂತ ಹೇಳಿದ್ದೆ. 4ನೇ ಅಧ್ಯಾಯ ಬಂದದ್ದು ಬರೋಬ್ಬರಿ. ನೀನು ಎಲ್ಲ ಅಷ್ಟು ಅಧ್ಯಾಯಗಳನ್ನು ಮುಗಿಸಿದ್ದೀನಿ. ಆಷಾಢ ಮಾಸದಲ್ಲಿ ತಪತಿ ಸ್ನಾನ, ತಾಪಿ ನದಿ ಅಥವಾ ತಪತಿ ನದಿಯ ಸ್ನಾನವನ್ನು ಮಾಡಬೇಕು ಅಂತ 4 ಅಧ್ಯಾಯಗಳಲ್ಲಿ ಅಷ್ಟು ಒತ್ತು ಕೊಟ್ಟು ಹೇಳ್ತಾರೆ. ಒಂದು ಸುಂದರವಾದ ಕಥೆ ಇದೆ. ಅಥಾಸೀತ್ ಬ್ರಾಹ್ಮಣ ಕಶ್ಚಿತ್ ನಾಮ್ನಾ ಲಾಂಘನವರ್ಧನಃ ಧನವಂಶ್ಚ ವಿದೇಶೀಯೋ ಕೃಷಿಜೀವಿ ನಿರಂತರಂ. ಒಬ್ಬ ಬ್ರಾಹ್ಮಣ ಇದ್ದಂತೆ, ಅವನ ಹೆಸರು ಲಾಂಗಲವರ್ಧನ ಅಂತ ಇತ್ತಂತೆ. ಲಾಂಗಲ ಅಂದ್ರೆ ನೇಗಿಲು, ಅದರಿಂದ ಬೆಳ್ಕೊಂಡಿದ್ದವನು ಕೃಷಿಯನ್ನು ಮಾಡಿಕೊಂಡಿದ್ದ. ಬ್ರಾಹ್ಮಣನಾಗಿ ಕೃಷಿ ಮಾಡಿಕೊಂಡಿದ್ದ ಕ್ರಮ ನಮ್ಮ ಹಿರಿಯರಲ್ಲಿ ಉಂಟು. ಮಾಡಿಕೊಂಡಿದ್ದ, ಹಣ ಇತ್ತು, ಎಲ್ಲೋ ಬೇರೆ ದೇಶದಲ್ಲಿ ವಾಸ ಮಾಡ್ತಾ ಇದ್ದ. ತಾಪಿ ನದಿ ದಂಡೆಯಲ್ಲಿ ಇದ್ದಿದ್ದಿಲ್ಲ.
ವಯಸ್ಸಾಯಿತು. ವಯಸ್ಸಾದ ಮೇಲೆ ಹೆಂಗಿರ್ತದೆ ಪರಿಸ್ಥಿತಿ ಅಂದರೆ ವೃದ್ಧತ್ವೇ ಹೃತದನಃ, ಮನೆಯಲ್ಲಿ ಇದ್ದವರು ಅವನ ಹಣವನ್ನೆಲ್ಲ ಅಪಹರಿಸ್ಬಿಟ್ರಂತೆ. ವಯಸ್ಸಾದ ಮೇಲೆ ಅಧಿಕಾರ ತಾವು ಹೋಗ್ತಿರ್ತಾವ್ರಿ, ಕೈಯಾಗಿನ ಹೊತ್ತು ಇನ್ನೂ ಕೀಳಿ ಟೊಂಕ ಬಾರ್ರಿ. ವಯಸ್ಸಾತು ಅಂತ ನಮಗೆ ಅರ್ಥ ಆದ ಕೂಡಲೇ ನಾವೇ ಎತ್ತಿ ಕೊಟ್ಟು ಕೈ ಮುಗಿದು ನೀವೇ ಜವಾಬ್ದಾರಿ ತಗೊಳ್ರಿ ಅಂತ ಹೇಳಿದ್ರೆ ಅವು ಉಲ್ಟಾ ನಮ್ಮ ಮೇಲೆ ಭಾರ ಹಾಕ್ತಾರೆ. ನೀವು ಇಟ್ಕೊಂಡ್ರಿ ಅಂತ ಹೇಳ್ತಾರೆ. ಇವು ಹೋಗೋ ತನಕ ಇಟ್ಕೊಂಡು ಮಣ್ಣು ಹೋದಾಗ ತಕ್ಕೊಂಡು ನೋಡು ಅಂತ ಹಿಂಗೆ ಅನ್ಸ್ಕೋಬಾರ್ದಲ್ಲ, ಅದಕ್ಕೆ ಇಟ್ಕೊಳ್ಬೇಕು. ಕಸ್ಕೊಂಡ್ರು, ಮಕ್ಕಳೇ ಮನೆಯಿಂದ ಹೊರಗೆ ಹಾಕಿದ್ರಂತೆ. ಇದೊಂದು ಪಾಪ ಇದೆ. ತಂದೆ ತಾಯಿಗಳನ್ನ ಹೊರ ಹಾಕುವಂತಹ ಮಕ್ಕಳಿದ್ದಾರೆ ಅಂದ್ರೆ ಅದೊಂದು ಪಾಪ ಇದೆ. ಅಂತಹ ಪಾಪ ಇದಕ್ಕೆ ಹೊರಗೆ ಹಾಕಿದ್ದಾರೆ. ಪಾಪ ಭಿಕ್ಷಾವೃತ್ತಿ ಬಂದ, ಅಲ್ಲಿ ಇಲ್ಲಿ ಸಂಚಾರ ಮಾಡ್ತಾ ಎಲ್ಲಿ ಹೋಗಬೇಕು ಅಂದ್ರೆ ನದಿ ತೀರ ಅಂಬೋದು ಯಾವಾಗಲೂ ಎಲ್ಲರಿಗೂ ಅವಕಾಶವಿದೆ. ಬಂದ ಸಗತ್ವ ತಪತಿ ತೀರಂ ತತ್ರ ಕೃತ್ವ ಮಠೀಂ ಶುಭಾಂ, ಅಲ್ಲಿ ಬಂದು ಮಠ ಮಾಡಿಕೊಂಡಂತ ಒಂದು ಸಣ್ಣ ಗುಡಿಸಲು ಹಾಕೊಂಡ, ಅಲ್ಲೇ ಇದ್ದ. ತಪತಿ ನದಿಯೊಳಗೆ ಸ್ನಾನ ನಿತ್ಯದಲ್ಲೂ ಕೂಡ. ಏನು ಭಿಕ್ಷಾ ಕೇಳ್ಕೊಂಡ್ ಬರ್ತ ಊರೊಳಗೆ ಹತ್ತಿರದ ಊರಿನಲ್ಲಿ ಏನು ಸಿಗ್ತಿತ್ತದಂತ ಅಂತಿದ್ದ. ಅವತ್ಯಾರಾದರೂ ನದಿ ತೀರಕ್ಕೆ ದೊಡ್ಡವರು ಹಿರಿಯರು ಜ್ಞಾನಿಗಳು ವಿಶೇಷರು ಬಂದಿದ್ರೆ ಅವ್ರಿಗೆ ಇಷ್ಟು ಕೊಡ್ತಿದ್ದ. ಹಿಂಗೆ 20 ವರ್ಷ ಅಲ್ಲೇ ಇದ್ದಂತೆ. 20 ವರ್ಷ ನದಿ ದಂಡಿನ 20 ಆಷಾಢ ಮಾಸ ತಪತಿ ಸ್ನಾನ ಮಾಡಿದ್ದಂತ. ನೋಡಿ ವಿಚಿತ್ರ. ಒಂದ್ಸರ್ತಿ ಆಷಾಢ ಮಾಸದಾಗ ಸ್ನಾನ ಮಾಡ್ರಿ ಅಂತ ಹೇಳ್ತಿರ್ತಾರೆ. 20 ವರ್ಷ 20 ಆಷಾಢ. ಈಗ ನಮ್ಮಲ್ಲಿ ಹತ್ತಿರ್ತ ನೋಡ್ರಿ 60 ವಸಂತಗಳನ್ನು ಕಂಡವರು ಅಂತ ಹಿಂಗಂದ್ರೆ 60 ವರ್ಷ ವಸಂತ ಕೂಡು ಅಂತ ಹೇಳ್ಬೇಕು. ಅದಕ್ಕೆ ಚಂದಾಗಿ ಸಹಸ್ರ ಚಂದ್ರ ದರ್ಶನ ಅಂತ 1000 ಸರ್ತಿ ಚಂದ್ರ ನೋಡಿ ಏನು ಬುದ್ಧಿ ಬಂದಿಲ್ಲ ಅಂತ ಹೇಳೋದು. ಅದಕ್ಕೆ 60 ವಸಂತಗಳನ್ನು ಕಂಡವರು, 80 ಕಂಡವರು, 90 ಕಂಡವರು, 100 ಕಾಣ್ತಾರ. ಮುಂದೇನು ಅದಕ್ಕೆ 20 ಆಷಾಢಗಳನ್ನು ಕಂಡಿದ್ದ ಅಂದ್ರೆ ತಪತಿ ನದಿಗಳಲ್ಲಿ ಸ್ನಾನ ಮಾಡಿದ್ದಂತೆ. ಮೃತನಾಗಿದ್ದಾನೆ. ಅವರ ಕೊನೆಯ ಒಂದು ಪ್ರಸಂಗ ಬಂತು. ಅವತ್ತು ಒಂದು ಆಷಾಢ ಮಾಸದಲ್ಲಿ ಯಾರೋ ಕೆಲವು ಬ್ರಾಹ್ಮಣರು ಅಲ್ಲಿ ಸ್ನಾನ ಮಾಡಿ ಬಂದಿದ್ರಂತೆ. ತಮ್ಮ ಪಿತೃಗಳಿಗೆ ತರ್ಪಣ ಕೊಡಬೇಕು ಅಂತ ಎಳ್ಳುಗಳನ್ನ ಇಟ್ಟಿದ್ರಂತೆ. ಇವನಿಗೆ ನೆನಪಾಯಿತು, ಅಯ್ಯೋ ನಾನು ಪಿತೃಗಳಿಗೆ ತರ್ಪಣ ಕೊಡಬೇಕಲ್ಲ ಅಂತ ಅವರನ್ನ ಕೇಳದೆ ಆ ಎಳ್ಳುಗಳನ್ನ ತಗೊಂಡ್ಬಿಟ್ನಂತ. ಹಿಂಗ್ ಮಾಡಬಾರ್ದು. ಅವ್ರ ವಸ್ತುವನ್ನ ಅವ್ರ ಕೇಳಿ ಪರ್ಮಿಷನ್ ತಗೋಬೇಕು ಹೊರತಾ ಹಿಂಗೆ ತಗೋಬಾರ್ದು. ಎಳ್ಳು ತಗೊಂಡ್ಬಿಟ್ಟ. ಎದಕ್ಕೂ ಇಲ್ಲ, ತಿರ್ಲಿ ಪರ್ಲಿಕ್ಕಲ್ಲ, ಪಿತೃತರ್ಪಣ ಕೊಡಬೇಕು ಅಂತ ತಗೊಂಡ್ಬಿಟ್ಟ. ಪಾಪ ತಗೊಂಡ ಆ ಬ್ರಾಹ್ಮಣರು ಹೊರಟು ಹೋದ್ರು. ಅವ್ರೇನು ಭಾಳ ತಲೆ ಕಟ್ಸ್ಕೊಳ್ಳಿಲ್ಲ. ಇದು ಆಯ್ತು, ಮುಗಿದು ಹೋಯ್ತು. ಆಮೇಲೆ ಸತ್ತ ಮೇಲೆ ಇವನು ಯಮಲೋಕಕ್ಕೆ ಹೋದಂತ. ಕೇಳಿದಂತ ಚಿತ್ರಗುಪ್ತರನ್ನ ಯಮದೇವರು, ಇವ್ ಏನೇನು ಮಾಡಿ ಆ ವರದಿ ಒಪ್ಪಿಸ್ರಿ ಅಂತ. ಸ್ವಾಮಿ ನೀವು ಮಾಡಿದ್ದು ಕೇಳಿದ್ರೆ ಹೇಳ್ತೀನಿ ಎಲ್ಲ ಶುರು ಮಾಡಿದ್ರು. ಒಟ್ಟು ಹೇಳಿದ್ರೆ ಏನೇನು ಹೇಳಿದ್ರು ಅಂದ್ರೆ ಇವ ಕೃಷಿ ಮಾಡೋ ಕಾಲಕ್ಕೆ ಎಷ್ಟೆಷ್ಟು ಅನ್ಯಾಯ ಮಾಡಿದ್ದಾನೆ, ಎಷ್ಟೆಷ್ಟು ಪ್ರಾಣಿಗಳು ಹಿಂಸೆ ಆಗಿದೆ ಎಲ್ಲ ಹೇಳಿ ಮತ್ತೇನು ಎಲ್ಲ ಹೇಳಿದ್ರೆ ಮುಂದೆ ಅವೆಲ್ಲ ಹೋಗ್ಬಿಟ್ಟು ಇವಾಗ ಎಲ್ಲಿ ಹೋದ್ರು ಅಂತ ಕೇಳಿದ್ರು. ಈ ಪುಣ್ಯಾತ್ಮ ಅಲ್ಲಿ ತಾಪಿ ನದಿ ಸ್ನಾನ ಮಾಡಿ ಕೂತಾನ. ಒಂದರ ಪಾಪ ಇರ್ಬೇಕು, ಎಲ್ಲಾ ಪಾಪ ಹೋಗ್ಬಿಟ್ಟಾವ. ಆದ್ರೆ ಒಂದು ಪಾಪ ಉಳ್ಕೊಂಡದ ಅಂತ. ಏನು? ಪರರ ಸೊತ್ತಾದ ತಿಲವನ್ನ ಅಪಹಾರ ಮಾಡಿದ್ದಾನಲ್ಲ, ಅದು ವಜ್ರಲೇಪ ಆಗಿಬಿಟ್ಟದ. ಅದನ್ನ ನಾವು ಪಾಪವನ್ನು ಪರಿಹಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ಗಮಿಷ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಕರೆಕ್ಟ್ ಆಗಿ ನೋಡಿ ವಾಕ್ಯ. ಪುಣ್ಯಕ್ಷೇತ್ರವಾದ ತಾಪಿ ನದಿ ದಂಡೆಯಲ್ಲಿ ತಿಲವನ್ನ ಅಪಹಾರ ಮಾಡಿದ್ದು ಮಹಾ ಅಪರಾಧವಾಗಿ ಬಿಟ್ಟದು. ಏನು ಅಂದ್ರು ಯಮದೇವರಂದ್ರು, ಒಂದ್ ಸರ್ತಿ ನರಕ ತೋರಿಸ್ಬಿಡ್ರಿ ಅವಂಗ, ಆ ಪಾಪಕ್ಕೆ ಅಷ್ಟು ಫಲ. ನರಕ ದರ್ಶನ ಮಾತ್ರದಿಂದ ಹೆಂಗ ಧರ್ಮರಾಜ ಕೃಷ್ಣ ಹೇಳು ಅಂದ್ರು ಸುಳ್ಳು ಹೇಳಿ, ಸುಳ್ಳು ಇದ್ದಿದ್ದಿಲ್ಲ, ಕೃಷ್ಣ ಹೇಳಿದ್ರೆ ಸತ್ಯನೇ ಅದು, ಹೇಳಲಿಲ್ಲೋ ಅದಕ್ಕೆ ಅವನಿಗೆ ನರಕ ದರ್ಶನ ಆತೋ. ಹಂಗ ಇವ ಎಳ್ಳು ಕದ್ದದ್ದಕ್ಕೆ ನರಕ ದರ್ಶನ ಅಂತ ಹೋದ. ನೋಡ್ತಾನ ಚಿತ್ರಗುಪ್ತ ಕರ್ಕೊಂಡು ಹೊಂಟಿದ್ದಂತ. ಹೇಳ್ತೀನಿ ಎಲ್ಲರ ಹಿಂಗ ಒಂದು ಅಧ್ಯಾಯ ಪೂರ್ಣ ನರಕದ ಬಗ್ಗೆ ವರ್ಣನೆ ಮಾಡ್ರಿ. ಹಾಕೊಂಡು ಹೊಡೆಯೋದು, ಬಡಿಯೋದು, ಕತ್ತರಿಸೋದು, ಮ್ಯಾಲಿನ ಚೆಲ್ಲೋದು, ತೂಟ ಮಾಡೋದು. ಯಾಕಂತ ಒಂದೊಂದು ಕಾರಣ ಕೊಟ್ಟಾರಿ. ಸುಮ್ಮನೆ ಬರೀ ಹಂಗೆ ಹೇಳಿಲ್ಲ. ಭಾಗವತದಲ್ಲಿ ಏನು ಪಂಚಮಸ್ಕಂದದ ಕೊನೆಯ ಅಧ್ಯಾಯದಲ್ಲಿ ನರಕ ವರ್ಣನ ಇದೆಯಲ್ಲ, ಅದರದ್ದೇ ಜೊತೆಗೆ ಬರುವಂತಹದ್ದು. ಏನಂತಾನ? ಮಾತಾ ಪಿತ್ರೋಶ್ಚ ಏರ್ಭೇದ ಕೃತೋ ವಾ ಪಿತೃಪುತ್ರಯೋ ದಂಪತ್ಯೋ ಮಿತ್ರಯೋರ್ವಾಪಿ ತಥೈಜ್ಞೇಷಾಂ ಭವಿಸ್ಥಿತೈಹಿ. ಇಬ್ಬರ ಮತ್ತೆ ಜಗಳ ಹಚ್ಚಿಡೋರು ಅಂತಿರ್ತಾರೆ ನೋಡ್ರಿ. ಕೆಲವರಿಗೆ ಬಹಳ ಆನಂದ. ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರು ನೋಡ್ಲಿಕ್ಕಾಗ್ಲಾರ್ದ ನಡುವು ತಂದಿಡೋದು ಅಂತ ಇರ್ತದೆ. ನಿನ್ನ ಗಂಡ ಅಂತ ಇಷ್ಟೊಂದು ಹೋಗ್ಬಿಟ್ಟು ಪಾಪ ಏನ್ ಮಾಡ್ಬೇಕು? ಗಂಡ ಅವ್ನು ಗುಂಡ ಪುಟ್ಟ ಸುಮ್ಮನೆ ಆಗಿದೆ. ಇವ್ ಗಂಡ ಅವ್ನಿಗೆ ನಿನ್ನ ಹೆಂಡತಿ ಮಹಾರಾಯ ಸಾಕಾಗ ಹೋತು ಅಂತ ತಂದು ಜಲಸು ಯಾಕಪ್ಪ ಬೇಕು? ಇವತ್ತೇನೋ ಚಂದ ಇರ್ತೀರಿ, ಜಗಳ ಹಚ್ಚಿದಾಗ ಅವರು ಅನ್ಯೋನ್ಯವಾಗಿದ್ದದ್ದನ್ನು ನೋಡ್ಲಿಕ್ಕಾಗ್ಲ ಜಗಳ ಹಚ್ಚಿದ್ರೆ ಮುಂದೆ ಯಮದೇವರು ಕಾಯ್ಕೊಂಡಿರ್ತಾರಂತ. ಬಾಬಾ ತಂದೆ ಮಕ್ಕಳ ನಡುವ, ಗೆಳೆಯಂದರ ನಡುವ, ತಂದೆ ತಾಯಿಗಳ ಮಧ್ಯದಲ್ಲಿ, ಗಂಡ ಹೆಂಡತಿಯ ಮಧ್ಯದಲ್ಲಿ ಎಲ್ಲ ಪಾಪಕ್ಕೂ ಶಿಕ್ಷೆ ಇದೆ ಅಂತೆ ಹೇಳ್ಯಾರ.
ಕರಗಸ ತಗೊಂಡು ಕತ್ತರಿಸ್ತಾರಂತೆ. ಅವನು ಅಕ್ಷರಶಃ ಕಟ್ಟಿಗೆ ಕತ್ತರಿಸ್ತಾರಂತೆ, ಗರ 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 ಅಂತ ತಿಳ್ಕೊಂಡು ಹೇಳಿ. ಅದಾದ ಮೇಲೆ ಬಾಯಿ ಒಳಗ ಬೆಂಕಿ ಸುರಿತಾರಂತೆ. ಯಾರಿಗೆ ಅಂತ ಕೇಳಿದ್ರೆ, ಯಾರು ತಂದೆ ತಾಯಿಗಳನ್ನ, ಗೋವುಗಳನ್ನ, ಬ್ರಾಹ್ಮಣರನ್ನ ಕಾಲಿನಿಂದ ಒದ್ದಿರ್ತಾರೋ ಅಂಥವರಿಗೆ ಬಾಯಲ್ಲಿ ಬೆಂಕಿ ಸುರಿತಾರಂತ. ನೆನ್ಪಿಟ್ಕೊಳ್ರಿ, ಯಾಕೆ ಓದಿ ಉಪ್ಪು ಮಾಡಬೇಕು ಎಲ್ಲ. ಇವತ್ತಿನ ಕಲಿಕಾಲ ನೋಡ್ಬಿಟ್ರೆ ಮೊನ್ನೆ ಎಲ್ಲೆಲ್ಲಿ ನೋಡ್ತಿರ್ಬೇಕ್ರಿ, ಸುಮ್ಮನೆ ಒಂದು ಸಣ್ಣ ಆಸ್ತಿ ಸಲುವಾಗಿ ಯಾವ ಕೊಡ್ಲಿಲ್ಲ, ಅವಾಗ ಕಳಿಸಿರ್ತಾನೆ, ಕೊಟ್ಟಿಲ್ಲ ಹೊಡೆದ್ಬಿಟ್ರಿ. ಸತ್ಯ ಹೋದಪ್ಪ, ಮುಗಿದ ಕೆಲಸ ಅಷ್ಟೇ. ಚೂಚನೆ ಹೊಡೆದ್ಬಿಟ್ಟ, ಮುಗಿದೋತು. ಇವತ್ತು ಕಣ್ಣಿಗೆ ಕಾಣಿಸುವ 2 ರೂಪಾಯಿಗೋಸ್ಕರ ಹೊಡೆದು ಮಾಡಿದ್ದಾದ್ರೆ ಮುಂದೆ ಎಷ್ಟು ಕಷ್ಟವನ್ನು ಅನುಭವಿಸ್ಬೇಕೆಲ್ಲ ಆದರು, ಭಾರಿ ಕಷ್ಟ. ಅವ್ರು ಹೇಳಿದ್ರು. ಅದಾದ್ಮೇಲೆ ಇನ್ನೂ ಬೇರೆ ಹೇಳಿದ್ದಾರೆ, ಬ್ರಾಹ್ಮಣರು ಹಿಂಸಿದ್ದು, ಸುಳ್ಳಾಡಿದ್ದು, ಆಮೇಲೆ ನಿಷಿದ್ಧ ಪದಾರ್ಥಗಳನ್ನು ತಿಂದದ್ದು, ನಾಲಿಗೆಗೆ ರುಚಿ ಬೇಕಾಗ್ತಿರ್ತಾವೆ. ಹಂಗ ಮತ್ತೆ ವೃತ್ತದಾಗ ಅದ ಒಣ ಠಣ ಮಾಡ್ಕೊಂಡು ತಿಂದ್ರೆ ಯಾರಿಗೆ ಬರ್ತಿರ್ತದೆ? ಕೆಲವರಂತೂ ಅಂತಿರ್ತಾರೆ, ನಮಗಂತೂ ಜಿಗುವ ಚಾಪಲ್ರಿ, ಯಾವ ವ್ರತ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ತಿಳ್ಕೊಂಡು ಹೇಳಿ. ವ್ರತ ಮಾಡೋದು ದೂರಲಿತ್ತು. ವ್ರತ ಇಲ್ಲದೆ ಇದ್ದ ಅಲ್ಲೂ ಹೊರಗಿನ ಪದಾರ್ಥಗಳು, ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು, ಅದಕ್ಕೂ ಒಂದು ಶಿಕ್ಷೆ ಹೇಳಿದ್ದಾರೆ. ಎಲ್ಲ ಅನೇಕ ಮಾತುಗಳನ್ನು ಹೇಳಿದ್ರು, ನೋಡಿದ್ರು. ನಾಲ್ಗಿ ಸಿಳ್ತಾರೆ, ಕತ್ತರಿಸ್ತಾರೆ, ಎಲ್ಲ ಹೇಳ್ಯಾರ. ಬಹಳ ಭಯಾನಕ ಅದ. ನನಗೆ ಒಂದು ಧೈರ್ಯ ಅದ, ಇವತ್ತು ಹೇಳಿದ್ಮೇಲೆ ನನ್ಗೆ ನಾಳಿಂದ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಾಳಿಂದ ನೀವೇನು ಪ್ರವಚನಕ್ಕೆ ಬರ್ಬೇಕಾಗಿಲ್ಲ, ಏನಿಲ್ಲ. ಅಕಸ್ಮಾತ್ ನಾ ಇವತ್ತು ಹೇಳಿ ನಿಮಗೆ ಭಯ ಆಗಿ ನಾಳಿಂದ ಬರದೇ ಇದ್ರೆ ಚಿಂತಿರ್ತಿತ್ತು. ಹಿಂಗಾಗಿ ಕೆಲವರು ವಿಷ ಹಾಕ್ತಾರಂತೆ ಇನ್ನೊಬ್ಬರಿಗೆ. ಹಿಂದೆಲ್ಲ ಇರ್ತಿತ್ತು, ಇವತ್ತೆಲ್ಲ ಅಂಥ ಪ್ರಸಂಗ ಇಲ್ಲ. ವಿಷ ಹಾಕ್ತಾರಂತೆ, ಎಲ್ಲದಕ್ಕೂ ಶಿಕ್ಷೆ ಇದೆ. ಪಾಪ ಅವ್ನು ಕೇಳ್ತಾನಂತ ಬ್ರಾಹ್ಮಣ, ಇದು ಗಂಡಸರಿಗೆ ಅಷ್ಟ ಸಂಬಂಧೋ ಹೆಂಗಸರಿಗೆ ಸಂಬಂಧೋ ಅಂತ. ಅದಕ್ಕೆ ಯಾವ್ದೋದ್ರ ಹೇಳ್ತಾರಂತ, ಇಲ್ಲಿ ಭೇದ ಭಾವ ಇರುವುದಿಲ್ಲ ತಮ್ಮ. ಗಂಡಸು ಹೆಂಗಸು, ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಶಬ್ದಗಳು ಅಂತ ಹಿಂಗೆ ಭೇದ ಭಾವ ಇರುವುದಿಲ್ಲಪ್ಪ, ಎಲ್ಲರಿಗೂ ಸಮಾನವಾಗಿ ಹಾಸ್ಪಿಟಾಲಿಟಿ ಇರ್ತದೆ, ಅದಕ್ಕೆ ಅವಶ್ಯವಾಗಿ ಬರ್ಬೇಕು ಅಂತ ಹೇಳಿ ಅರ್ಥ ಮಾಡಿದ್ರು. ಪಾಪ ಅವ್ರು ನೋಡಿ ಹೊಳೆ ಬಂದ ಮೇಲೆ ಯಮದೇವರು ಕರೆದ್ರು, ಬಾಪ ನಿನ್ನ ಶಿಕ್ಷೆ ಮುಗೀತು, ಈ ಘೋರವಾದ ನರಕ ದರ್ಶನವೇ ನೀನು ಕದ್ದದ್ದಕ್ಕೆ ಶಿಕ್ಷಾ. ಮತ್ತೆ ಪುಣ್ಯ ಏನಿದೆ? ಏನ್ ಪುಣ್ಯ ಇತ್ತು? 20 ಆಷಾಢ ಮಾಸ ಸ್ನಾನ ಮಾಡಿದ್ದಿ, ಏನ್ ಪುಣ್ಯ ಇದೆ? ನೀ ನೇರವಾಗಿ ವೈಕುಂಠಕ್ಕೆ ಹೋಗೋದೇ? ಆ ಬ್ರಾಹ್ಮಣ ಕೂತ್ಬಿಟ್ಟ, ನಾವು ಹೋಗಂಗಿಲ್ರಿ ಯಮದೇವರಂತ. ಯಾಕೋ ನೀನು ವೈಕುಂಠಕ್ಕೆ ಹೋಗಲಿಕ್ಕೆ ಕುಟುಂಬದೆಲ್ಲರೂ ಹೋಗಲಿಕ್ಕೆ, ನಿನಗೆ ವೈಕುಂಠಕ್ಕೆ ಹೋಗು. ಆ ಎಲ್ಲ ನರಕದಲ್ಲಿದ್ದವ್ರ ಮುಖ ನೋಡಿದ್ನೆಲ್ಲ ಕರುಣೆ ಬಂದ್ಬಿಟ್ಟದ ನನಗೆ. ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗ್ತಿಲ್ಲ. ಆ ದುಃಖದಲ್ಲಿ ಇದ್ದವರನ್ನ ಬಿಟ್ಟು ಹೋಗೋದು ಹೆಂಗ? ಅದಕ್ಕೆ ದಯಮಾಡಿ ಪ್ರಾರ್ಥನೆ ಮಾಡ್ಕೋತೀನಿ, ನಂದೇದ್ರ ಪುಣ್ಯ ಆಗಿದ್ರೆ ಅವ್ರನ್ನಿಷ್ಟು ನರಕದಿಂದ ಪಾರ ಮಾಡಿ ಕೇಳ್ಕೊಂಡಂತ ಪುಣ್ಯ. ಯಮದೇವರಂದ್ರು, ನೋಡು ಬಹಳ ಮುಂದುವರೆದ ಇಂಥ ಹುಚ್ಚುಚ್ಚರ ಮಾತಾಡಲಾರದು. ಮಾತಾಡ್ತಾರೆ, ಸ್ವಾಮಿಗಳ ನೀವೇ ಚಿಂತೆ ಮಾಡ್ತೀರಿ, ನಾ ಇದ್ದೀನಿಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಅಂತವೆಲ್ಲ ಮಾತಾಡಲಾರ್ರಿ, ಸುಮ್ಮ ಅಷ್ಟು ಮಾತಾಡ್ಕೊಂಡು ಹೋಗ್ತಿರ್ಬೇಕು. ಅದಕ್ಕೆ ಹಿಂಗ್ಯಾಕಂದ್ರೆ, ಇಲ್ರಿ ನಾ ಏನ್ ಬೇಕಾದ್ ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತ. ಹೌದು, ಒಂದು ಕೆಲಸ ಮಾಡು, ನಿಂಗೆ ಅಷ್ಟು ಬರೆಯಿಂದ ಅವ್ನು ಉದ್ಧಾರ ಮಾಡಬೇಕು ಅಂತಿದ್ರೆ ನಿನಗೇನು ವೈಕುಂಠಕ್ಕೆ ಕರ್ಕೊಂಡು ಹೋಗೋ ಪುಣ್ಯದ ಅಲ್ಲ, 20 ಆಷಾಢ ಮಾಸದಲ್ಲಿ ಮಾಡಿದ ತಾಪಿ ನದಿಯ ಸ್ನಾನದ ಪುಣ್ಯ ಅದಷ್ಟು ಕೊಡ್ಬೇಕಾಗ್ತದೆ ನೋಡೋದು. ಕೊಟ್ಟೆಯಿಂದ ಬಿಟ್ಟ ಪುಣ್ಯ, ಕೊಟ್ಟೆಯಿಂದ ಅಲ್ಲೋ ಆ ಪುಣ್ಯ ಹೋದ್ಮೇಲೆ ನೀ ಇಲ್ಲಿರ್ಬೇಕಾಗ್ತದೆ. ಇದ್ದೀನಿ ಅಂದ, ನಾ ಇಲ್ಲಿ ಇರ್ಲಿಕ್ಕೆ ತಯಾರಿದ್ದೀನಿ, ನನ್ನ ಪುಣ್ಯದಿಂದ ಅವ್ರಿಗೇನಾದ್ರೂ ಉಪಕಾರ ಆದ್ರೆ ಆಗ್ಲಿ ತಗೊಂಡು ಹೋಗ್ಲಿ ಅಂತ ಹೇಳಿ. ಯಮದೇವರಂದ್ರು, ನೋಡಿ ಇನ್ನೊಂದ್ಸಲ ವಿಚಾರ ಮಾಡಿ ಮತ್ತೆ ಕೈಯ ಮಂತ್ರಾಕ್ಷರ ಹಾಕಿ ನೀರು ಬಿಡಿಸ್ಬಿಟ್ರಿ ಅಂತ. ಇಲ್ರಿ ಅಂದ. ವಿಚಿತ್ರ ಅಂದ್ರೆ, ಅಷ್ಟು ಪುಣ್ಯ ಕೊಟ್ರೆ ಆ 20 ಆಷಾಢ ಮಾಸದ ತಾಪಿ ಸ್ನಾನ ಮಾಡಿದ ಪುಣ್ಯದ ಪ್ರಭಾವದಿಂದ ಎಷ್ಟೋ ಜನ ಯಾರು ಅದಕ್ಕೆ ಯೋಗ್ಯರಾಗಿದ್ರು, ಇವನ ಸಂಬಂಧಿಕರಾಗಿದ್ದರು ಜನ್ಮಜನ್ಮಾಂತರದಲ್ಲಿ, ಅವರೆಲ್ಲರೂ ನರಕದಿಂದ ಉದ್ಧತರಾಗ್ಬಿಟ್ರಂತೆ. ಇವ ಮಾತ್ರ ಮುಖದಲ್ಲಿ ಮಂದಹಾಸ ಇಟ್ಕೊಂಡು ಬಹಳ ಸಂತೋಷ ಆಯ್ತು. ಯಮದೇವರು ಉಪಕಾರ ಮಾಡಿದ್ರೆ ನಾನು ಎಲ್ಲಿ ಬೇಕಾದ್ರೆ ಹಾಕ್ಬೋದು ನರಕಕ್ಕೆ ಅಂತ. ಇನ್ನೆಲ್ಲಿ ಹಾಕ್ಲಿ ನಿನ್ನ ನಂಬಿಕೆದ್ರು. ಅಲ್ರಿ ಮತ್ತೆ ಪುಣ್ಯ ಖಾಲಿ ಆಗ್ಬಿಟ್ಟದ, ಎಲ್ಲಿ ಖಾಲಿ ಆಗ್ಯದೋ ಪುಣ್ಯ ಡಬಲ್ ಆಗಿ ಹೋಗ್ತು ಅಂದ್ರು. ಯಾಕಂದ್ರು, ಇದ್ದ ಪುಣ್ಯ ಇನ್ನೊಬ್ಬರಿಗೆ ದಾನ ಕೊಟ್ಟ ಮೇಲೆ ಪುಣ್ಯ ಡಬಲ್ ಆಗ್ತದ ಅಂದ್ರು. ಹಂಗಾಗಿ ಏನ್ ಮಾಡೋದು ಈಗ ಅಂತ ನೋಡಲ್ಲಿ ವಿಮಾನ ಬರ್ತದೆ, ಕರ್ಕೊಂಡು ಹೋಗು ಅಂತ ಹೇಳಿದಾಗ ವಿಷ್ಣುದೂತರು ಬಂದು ಅದನ್ನು ಪುನಃ ಇಲ್ಲಿಂದ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ವಿಷ್ಣುದೂತರು ವಿಮಾನದಲ್ಲಿ ಕರ್ಕೊಂಡು ಹೋಗಿ ಭಗವದ್ ದರ್ಶನವನ್ನು ಮಾಡಿಸಿದಾಗ ಪರಮಾನಂದ ಭರಿತರಾಗ್ತಾನೆ, ಕಣ್ಣೀರು ಹಾಕ್ತಾನೆ. ಸ್ವಾಮಿ, ನಮ್ಮಂಥ ಅಲ್ಪಮಾನರಿಗೂ ಮಾನವರಿಗೂ ಕೂಡ ಎಂಥ ಸಾಧನೆಯನ್ನು ಕೊಟ್ಟಿದ್ದಿ. ಏನಿಲ್ಲ, ನಿತ್ಯ ಸ್ನಾನ ಮಾಡೋ ಸ್ನಾನನೇ ಅಲ್ಲದೇ ಮಾಡೋದಷ್ಟೇ ಕೆಲಸ. ತಾಪಿ ಸ್ನಾನ ಆಷಾಢ ಮಾಸ ಮಾಡಿದ್ರೆ ಆಯ್ತಪ್ಪ, ಇಷ್ಟು ಮಾಡಿದ್ದಕ್ಕೆ ಇಂತಹ ಭಾಗ್ಯವನ್ನು ಕೊಟ್ಟಿದ್ದಿ, ಅಹೋ ಮಹಾನುಭಾವ ಅಂತ ಭಗವಂತನ ಸ್ತೋತ್ರವನ್ನು ಮಾಡ್ತಾನೆ ಅಂತ ಹೇಳ್ತಾ ಈ 4 ಅಧ್ಯಾಯಗಳ ಆಷಾಢ ಮಾಸ ಮಹಿಮೆಯನ್ನು ಮುಗಿಸ್ತಾರೆ. ಈ ಆಷಾಢ ಮಾಸ ಮಹಿಮೆ ಸ್ಕಂದ ಪುರಾಣ ಅಂತರ್ಗತವಾದದ್ದು. ಸ್ಕಂದ ಪುರಾಣದಲ್ಲಿ
ರುದ್ರದೇವರಿಗೂ ಮತ್ತು ಸ್ಕಂದನಿಗೂ ನಡೆದಿರುವಂತಹ ಸಂವಾದ, ಅವರಿಬ್ಬರ ಮಾತುಕತೆಯ ಮೂಲಕ ಬಂದದ್ದು ಆ ಪುರಾಣದಲ್ಲಿ ಬಂದ ಆಷಾಢ ಮಾಸದ ಮಹಿಮೆಯನ್ನು ಯಥಾಮತಿಯಾಗಿ ಅನುವಾದ ಮಾಡಿದ್ದೇನೆ. ಇದರಿಂದ ಹರಿವಾಯುಗಳು ಪ್ರೀತರಾಗಲಿ ಅಂತ ಹೇಳ್ತಾ ಇಲ್ಲಿ ನೆಲೆಸಿರುವಂತಹ ಶ್ರೀನಿವಾಸ ದೇವರ ಪ್ರೀತರಾಗಲಿ. ಯಾದವಾರ್ಯರು ಪರಮಾನುಗ್ರಹ ಮಾಡಿದ್ದಾರೆ. ಅವರ ಅನುಗ್ರಹ ಮಾಡಿದ್ದಕ್ಕೆ ಅವರ ವಾಕ್ಯಗಳನ್ನು ಓದಲಿಕ್ಕೆ ಅನುಕೂಲ ಆಯಿತು, ಉಚ್ಚಾರಣೆ ಮಾಡಲಿಕ್ಕೆ ಅನುಕೂಲ ಆಯಿತು. ನನಗಷ್ಟೇ ಅಲ್ಲ, ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಯಾದವಾರರು ಪರಮಾನುಗ್ರಹ ಮಾಡಿದ್ದಾರೆ. ಇಲ್ಲದೇ ಇದ್ರೆ ನಾನು ಓದುವುದು ನಿಮಗೆ ಕೇಳುವುದು ಎರಡೂ ಹೆಂಗಾಗಬೇಕು. ಎಷ್ಟೋ ಜನ ಇದ್ದಾರೆ ಪಾಪ ಊರಿನಲ್ಲಿ, ಎಲ್ಲರಿಗೂ ಬಿದ್ದಿಲ್ಲ. ನೀವೇನು ಕೂತಿದ್ದೀರಿ, ನಿಮ್ಮ ಕಿವಿಗೆ ಮಾತ್ರ ಬೆಳೀತದೆ ಅಂದರೆ ಯಾದವಾರರ ಕೃಪೆಗೆ ಪಾತ್ರರಾಗಿದ್ದೀರಿ. ಅದಕ್ಕಾಗಿ ಈ ಗ್ರಂಥಗಳು ಬಿದ್ದಿವೆ. ಯಾದವಾರನ ಪುನಃ ಅವರ ಚರಣಾರವಿಂದವನ್ನು ಸ್ಮರಣೆಯನ್ನು ಮಾಡ್ತಾ ನಮ್ಮ ಮೇಲೆ ಹಿಂಗೆ ಅವರ ದಯಾ ಅನುಗ್ರಹಗಳು ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಯೋ ಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ